ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮುಡ ಮುಡೇತಿ 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 ವೈ ಭಜತಿ ಯಃ ಸತತಂ ರಣತಾಮಿಯಾತ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಜಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೀಂದ್ರಂ ಕಾಮವಾಣಚ್ಛಿದಂ ಸದಾ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ತಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಭೂಜಗಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೌಮಿನ್ಯಾಯ ಸುಧಾರದಾನ್ ಜೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುರ್ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು ಹರಿ ಓಂ. ನಿನ್ನೆ ದಿನ ಚಂದ್ರನ ಅವತಾರದ ವೃತ್ತಾಂತ, ಅತ್ಯಂತ ಸುಂದರವಾದಂತಹ ಶ್ರೇಷ್ಠನಾದಂತಹ ಚಂದ್ರ, ಆ ಚಂದ್ರನ ಅನೇಕ ವಿಷಯಗಳನ್ನ ತಿಳಿಸಿಕೊಟ್ರು. ರಾಜಸೂಯ ಯಾಗವನ್ನೇ ಮಾಡಿ ಸಂಪೂರ್ಣವಾಗಿ ಚೆನ್ನಾಗಿ ಎಲ್ಲವನ್ನು ಕೂಡ ತಮ್ಮ ಅಧೀನದಲ್ಲಿಟ್ಟುಕೊಂಡಂತಹ ವ್ಯಕ್ತಿ, ಅತ್ಯಂತ ಸುಂದರವಾದಂತಹ ರೂಪ, 27 ನಕ್ಷತ್ರಗಳು, ಏನು ಅಶ್ವಿನಿ ಮೊದಲಾದಂತಹ ನಕ್ಷತ್ರಗಳಿದ್ದಾವೋ ಅವುಗ ಆ ದೇವತೆಗಳನ್ನ ಚಂದ್ರನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಇನ್ನು ಅನೇಕರೆಲ್ಲರೂ ಕೂಡ ಇವರನ್ನ ವರಿಸಿದ್ದಾರೆ. ಇವರ ರೂಪಕ್ಕೆ ಮೋಹಗೊಂಡು ಹೀಗೆ ನಂತರ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯನ್ನ ಅಪೇಕ್ಷೆಯನ್ನು ಪಟ್ಟು ಅದರಿಂದಾಗಿ ತಾರಕಾಮಯ ಯುದ್ಧವಾಗಿ ಅಲ್ಲಿ ಈಶ್ವರನ ಸಹಾಯಯುಕ್ತರಾದಂತಹ ಬೃಹಸ್ಪತ್ಯಾಚಾರ್ಯರಿಗೆ ಜಯವಾಗಿ ನಂತರ ಬ್ರಹ್ಮದೇವರಿಂದಾಗಿ ಸೀಮಾರಿಯನ್ನಾಗಿಸಿಕೊಂಡು ಶುಕ್ರಾಚಾರ್ಯರಿಗೆ ಮತ್ತು ಚಂದ್ರನಿಗೆ ಅನ್ಯಾಯದ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಯುದ್ಧವನ್ನ ನಿಲ್ಲಿಸಿ, ಇದರಿಂದ ನಿಮಗೆ ಹಾನಿ ಎಂಬುದಾಗಿ ಬ್ರಹ್ಮದೇವರು ಉಪದೇಶವನ್ನು ಮಾಡಿದ್ರು. ನಂತರ ಚಂದ್ರನ ಮಗ ಯಾವ ಬುಧ, ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾಳಲ್ಲಿ ತಾನು ಬುಧನನ್ನ ಪಡೆದ. ಆ ಬುಧನ ಮಗನೇ ಪುರೂರವಸ್. ಅವನು ದೇವಲೋಕದ ಅಪ್ಸರಾಸ್ತ್ರೀ ಊರ್ವಶಿಯನ್ನ ಮದುವೆ ಆಗುವಂತ ಭಾಗ್ಯ ಸಿಕ್ತು. ಆ ಊರ್ವಶಿಗೆ ಬಂದಂತಹ ಶಾಪ ಮಿತ್ರಾವರುಣರ ಶಾಪ. ಆ ಶಾಪದಿಂದಾಗಿ ಅವಳು ಭೂಮಿಯಲ್ಲಿರುವಂತಹ ಪುರುಷರ ಜೊತೆ ಸಂಘವನ್ನು ಮಾಡುವಂತಹ ಪರಿಸ್ಥಿತಿ ಅವಳಿಗೆ ಬಂತು. ಅವರ ತಪೋಭಂಗ ಮಾಡಿದ್ದರ ಪ್ರಭಾವದಿಂದ ನಂತರ ಅವಳು ಷರತ್ತುಗಳನ್ನು ಹಾಕಿ ಅಲ್ಲಿ ಭೂಮಿಯಲ್ಲಿ ಇದ್ದಳು. ಷರತ್ತನ್ನು ಇವನು ಭಂಗ ಮಾಡಿದ ಮೇಲೆ, ಎಷ್ಟೋ ವರ್ಷಗಳಾದ ನಂತರ ಭಂಗವನ್ನು ಮಾಡಿದ ಮೇಲೆ ಅವಳು ಅಲ್ಲಿಂದಾಗಿ ಹೊರಟು ಹೋದಳು ಎಂಬುವಂತಹ ವೃತ್ತಾಂತವನ್ನ ತಿಳಿದ್ವಿ. ನಂತರ ಅವನು ಮತ್ತೆ ಅವಳನ್ನ ಹುಡುಕಿಕೊಂಡು ಹೋದ. ಪ್ಲಕ್ಷತೀರ್ಥದಲ್ಲಿ ಅವಳನ್ನ ನೋಡಿದಾಗ ಮತ್ತೆ ಅವಳನ್ನ ವರಿಸಬೇಕು, ಅವಳ ಜೊತೆ ಇರಬೇಕು ಅಂತ ಬಹಳ ಅಪೇಕ್ಷೆಯನ್ನು ಪಟ್ಟು ಕೇಳಿಕೊಂಡಾಗ, ವರ್ಷಕ್ಕೆ ಒಮ್ಮೆ ನಿನ್ನ ಜೊತೆ ನಾನು ಇರ್ತೇನೆ,
ಬಂದು ನಿನ್ನ ಜೊತೆ ಸಂಘವನ್ನು ಮಾಡಿ ಹೋಗ್ತೇನೆ, ಹುಟ್ಟುವಂತ ಮಗುವನ್ನ ನಿನಗೆ ತಂದು ಕೊಡ್ತೇನೆ, ಈ ರೀತಿಯಾಗಿ ಹೇಳಿರ್ತಾಳೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಆ ಸಂದರ್ಭದಲ್ಲಿ ಅವಳು ಗರ್ಭವತಿಯಾಗಿದ್ದಳು. ಆದ್ದರಿಂದ ಈಗ ಬರೋದಿಲ್ಲ, ಮತ್ತೆ ಮುಂದಿನ ವರ್ಷ ನಾನು ಬರ್ತೇನೆ ಅಂತ ಹೇಳಿ ಈ ರೀತಿಯಾಗಿ ಅವಳು ಹೇಳಿ ಹೋಗ್ತಾಳೆ. ಅದೇ ರೀತಿಯ ಪ್ರತಿ ವರ್ಷವೂ ಕೂಡ ಬಂದು ಅವರ ಜೊತೆ ಸಂಘವನ್ನು ಮಾಡಿ ಹೋಗ್ತಾ ಇರ್ತಾಳೆ. ಹುಟ್ಟಿದ ಮಕ್ಕಳೆಲ್ಲವೂ ಕೂಡ ಸ್ವರ್ಗದಲ್ಲೇನೆ ಹುಟ್ಟುತ್ತಾರೆ. ಆ ಮಕ್ಕಳನ್ನು ಇವರಿಗೆ ತಂದು ಕೊಡ್ತಾರೆ. ಆಯು ಬದಲಾದಂತಹ ಮಕ್ಕಳು ಇವರಿಗೆ ಆಗ್ತಾರೆ. ಒಟ್ಟು 7 ಜನ ಮಕ್ಕಳಾಗ್ತಾರೆ. ಕೊನೆಯ ಸಮಯದಲ್ಲಿ ಮತ್ತೆ ನಾನು ಮುಂದೆ ಬರುವುದಕ್ಕೆ ಈ ರೀತಿ ಆಗುವುದಿಲ್ಲ ಅಂತ ಹೇಳ್ತಾಳೆ ಅವಳು. ನಾನೇ ಯಾವಾಗ್ಲೂ ಕೂಡ ನನ್ನ ಜೊತೆ ಇರುವಾಗಂತೆ ಏನಾದ್ರು ಉಪಾಯವನ್ನು ಮಾಡು, ನೀನೇ ಉಪಾಯವನ್ನು ತಿಳಿಸು ಅಂತ ಕೇಳಿದಾಗ, ಈ ಬಾರಿ ನನ್ನನ್ನ ಕರೆದುಕೊಂಡು ಹೋಗೋದಕ್ಕೆ ಯಾವ ಗಂಧರ್ವರು ಬರ್ತಾರೆ, ಅವರನ್ನ ನೀನು ರಾಜೋಪಚಾರದಿಂದ ಉಪಚಾರವನ್ನು ಮಾಡಿ ಸಂತೋಷಪಡಿಸು, ಅವರು ಸಂತೋಷದಿಂದಾಗಿ ನಿನಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿದಾಗ, ಅದೇ ರೀತಿಯ ಸಂತೋಷಪಡಿಸಿದ ಅವರು ಅಗ್ನಿಯನ್ನ ಕೊಡ್ತಾರೆ. ಅಗ್ನಿಯನ್ನು ಕೊಟ್ಟಾಗ ಅದನ್ನ ನೀನು ಉಪಯೋಗಿಸು ಅಂತ ಹೇಳಿರ್ತಾರೆ. ಇದರಿಂದಾಗಿ ನೀನು ಸ್ವರ್ಗಕ್ಕೆ ಬರಬಹುದು, ಯಜ್ಞವನ್ನು ಮಾಡಿ ಸ್ವರ್ಗಕ್ಕೆ ಬರಬಹುದು ಅಂತ ಹೇಳಿದಾಗ ಅಗ್ನಿಸ್ಥಾಲಿಯನ್ನು ಕೊಟ್ಟಿದ್ದಾಗ ಅವನು ಅದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ಅದನ್ನಲ್ಲೇ ಇಟ್ಟು ಹೋಗ್ತಾನೆ. ಅದರಲ್ಲಿ ಶಮಿ ವೃಕ್ಷ, ಅಶ್ವತ್ಥ ವೃಕ್ಷ ಬೆಳೆಯುವುದಕ್ಕೆ ಪ್ರಾರಂಭವಾಗ್ತದೆ. ಆಗ ಅದನ್ನು ನೋಡಿ ಆಶ್ಚರ್ಯ ಆಗಿ ಅದರ ಕಟ್ಟಿಗೆಯನ್ನು ತೆಗೆದುಕೊಂಡು ಮಥನವನ್ನು ಮಾಡಿದಾಗ ಅಗ್ನಿ ಬರ್ತದೆ. ಆ ಅಗ್ನಿಯಿಂದಾಗಿ ಯಜ್ಞವನ್ನು ಮಾಡ್ತಾನೆ. ಯಜ್ಞವನ್ನು ಮಾಡಿದ ಮೇಲೆ ವಿಶೇಷವಾಗಿ ಯಜ್ಞದ ಫಲವದಿಂದಾಗಿ ಅವನು ಗಂಧರ್ವ ಲೋಕವನ್ನ ಪಡೆಯುವಂತಹ ವಿಶಿಷ್ಟವಾದಂತಹ ಸೌಭಾಗ್ಯ ಎಂಬುದು ಪ್ರಾಪ್ತಿಯಾಗ್ತದೆ. ಈ ಕ್ರಮದಲ್ಲಿ ದಕ್ಷಿಣ ಅಗ್ನಿ, ಗರ್ಹಪತ್ಯ ಅಗ್ನಿ, ಆಹವನೀಯ ಅಗ್ನಿ ಅಂತ ಹೇಳಿ 3 ಅಗ್ನಿಗಳು ಆಯಿತು. ಅಲ್ಲಿವರೆಗೂ ಒಂದೇ ಅಗ್ನಿ ಇತ್ತು. ಇವನು ಮಥನವನ್ನು ಮಾಡಿದ ಮೇಲೆ ಆ ರೀತಿಯ 3 ಅಗ್ನಿ ಆಯಿತು ಎಂಬುವಂತಹ ವೃತ್ತಾಂತ. ಅಂತಹ ಈ ಪುರೂರವನ ವೃತ್ತಾಂತವನ್ನ ತಿಳಿಸಿ ಮುಂದೆ ಅವನ ಮಕ್ಕಳ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ತಾರೆ. ಅವನ ಮಕ್ಕಳು ಐಲಪುತ್ರಾಹ ಬಭೂವಸ್ತೆ ಸರ್ವೇ ದೇವಸುತೋಪಮಾಹ ದಿವಿಜಾತಾಹ ಮಹಾತ್ಮಾನಃ ಆಯುರ್ಧೀಮಾನ್ ವಮಾವಸುಹು. ದಿವಿಜಾತಾಹ ಆಗ್ಲೇ ನಾವು ಚಿಂತನೆ ಮಾಡಿದಂತೆ ಸ್ವರ್ಗದಲ್ಲಿ ಹುಟ್ಟಿದಂಥವರು ಇವರೆಲ್ಲರೂ ಕೂಡ ಮಹಾತ್ಮರು, ವಿಶೇಷವಾದಂತಹ ಐಲಪುತ್ರರು. ಅಂತಹ ಇವರು ಯಾರ್ಯಾರು ಅಂತಂದ್ರೆ ಶತಾಯು, ಆಯು, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು ಎಂಬುದಾಗಿ 7 ಜನ ಮಕ್ಕಳು. ಅದರಲ್ಲಿ ಅಮಾವಸು ಅಂತ ಎನ್ನುವನಿಗೆ 2 ಮಕ್ಕಳಾಗ್ತಾರೆ. ಭೀಮ ಮತ್ತು ನಗ್ನಜಿತ್ ಅಂತ ಹೇಳಿ 2 ಮಕ್ಕಳು. ಆ ಅಮಾವಸುವಿಗೇನೆ ಮತ್ತೊಂದು ಹೆಸರು ವಿಜಯ ಅಂತ ಹೇಳಿ, ಚೆನ್ನಾಗಿ ಜಯವನ್ನ ಪಡಿತಾ ಇರೋದ್ರಿಂದಲೂ ಕೂಡ ಇವನಿಗೆ ವಿಜಯ ಅಂತ ಹೆಸರು ಅನ್ವರ್ಥಕವಾಗಿತ್ತು. ಆ ವಿಜಯನಿಗೆ ಅಂದ್ರೆ ಯಾವ ಅಮಾವಸುಗೇನೆ ಭೀಮ ಅಂತ ಕೂಡ ಕರೀತಾರೆ. ಭೀಮನಿಗೇನೆ ಒಳ್ಳೆ ಶ್ರೇಷ್ಠವಾದಂತಹ ಕಾಂಚನ ಪ್ರಭಾ ಅಂತ ಹೇಳಿ ಮಗನಾಗ್ತಾನೆ. ಅವನಿಗೆ ಸುಹೋತ್ರ ಅಂತ ಹೇಳಿ ಮಗನಾಗ್ತಾನೆ. ಸುಹೋತ್ರನ ಮಗನೇ ಜನ್ಹು ಋಷಿಗಳು, ಮಹಾಜ್ಞಾನಿಗಳು, ವಿಶಿಷ್ಟವಾದಂತ ತಪಸ್ಸನ್ನು ಮಾಡಿದಂಥವರು, ಮಹಾಶ್ರೇಷ್ಠರಾದವರು, ವಿಶಿಷ್ಟವಾದ ಸಾಮರ್ಥ್ಯವನ್ನು ಪಡೆದವರು. ಇವರ ವಿಶೇಷತೆಯನ್ನ ತಿಳಿಸ್ತಾರೆ. ಪತಿಲೋಭೇನ ಎಂ ಗಂಗಾ ಪತಿತ್ವೇಭಿ ಸಸಾರಃ ನೇಚ್ಯತಃ ಪ್ಲಾವಯಾಮಾಸ ತಸ್ಯ ಗಂಗಾಂ ಚ ತತ್ಸದಃ ಅಂತಂದ್ರೆ ಈ ಜನ್ನು ಋಷಿಗಳು ಒಳ್ಳೆ ಸುಂದರವಾದಂತ ರೂಪವುಳ್ಳವರು. ಪೂರ್ವದಲ್ಲಿ ಹೇಳಿದಂತೆ ಅವನ ವಂಶದಲ್ಲಿ, ಚಂದ್ರನ ವಂಶದಲ್ಲಿ ಬಂದಿರೋದ್ರಿಂದ ಒಳ್ಳೆಯ ರೂಪವೂ ಕೂಡ ಹಾಗೆ ಬಂದಿರ್ತದೆ. ಇವರನ್ನ ಮದುವೆ ಆಗಬೇಕು, ಇವರನ್ನ ವರಿಸಬೇಕು ಅಂತ ಹೇಳಿ ದೇವಲೋಕದ ಗಂಗೆ ಅಪೇಕ್ಷೆ ಪಡ್ತಾಳೆ. ಆದರೆ ಜನ್ನು ಋಷಿಗಳು ಅದನ್ನ ತಾತ್ಸಾರ ಮಾಡಿಬಿಡ್ತಾರೆ, ನಾನಾಗೋದಿಲ್ಲ ಅಂತ ಹೇಳಿ. ನೇಚ್ಛದ ಪ್ಲಾವಯಾಮ ತಸ್ಯ ಗಂಗಾಂಶ ತತ್ಸದ, ಅವ್ರು ಒಪ್ಪೋದಿಲ್ಲ, ಸರ್ವಥಾ ನಾನಾಗೋದಿಲ್ಲ ಅಂತೇಳಿ ತಿರಸ್ಕಾರವನ್ನು ಮಾಡ್ತಾರೆ. ಆಗ ಅವಳು ಏನು ಪ್ರಯತ್ನ ಮಾಡಿದ್ರು ಕೂಡ ಆಗೋದಿಲ್ಲ. ಆಗ ಅವಳಿಗೆ ಸಿಟ್ಟು ಬಂದುಬಿಡುತ್ತದೆ. ಹೀಗಾದ್ರೂ ಕೂಡ ಇವರಿಗೆ ನಾನು ಕಷ್ಟವನ್ನು ಕೊಡಬೇಕು ಅಂತ ಹೇಳಿ ಭಗೀರಥನ ಪ್ರಯತ್ನದಿಂದಾಗಿ ಭಾಗೀರಥಿ ಭೂಮಿಗೆ ಹರಿದು ಬಂದಳು. ಬರುವಾಗ ಈ ಜನ್ನು ಋಷಿಗಳ ಆಶ್ರಮದ ಮೇಲೆ ಹೋಗ್ಬಿಡ್ತಾಳು. ಸಿಟ್ಟಿತ್ತಲ್ಲ, ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ಸಿಟ್ಟಿತ್ತು. ಅದಕ್ಕೋಸ್ಕರ ಇವರ ಆಶ್ರಮದ ಮೇಲೆ ಹೋದಾಗ ಯಜ್ಞವಾಟಿಕೆ, ಯಜ್ಞೋಪಕರಣಗಳೆಲ್ಲವೂ ಕೂಡ ಆ ನೀರಿನಲ್ಲಿ, ಗಂಗೆಯಲ್ಲಿ ಹರಿದುಕೊಂಡು ಹೋಗ್ಬಿಟ್ಟಿದೆ. ಅದನ್ನ ಋಷಿಗಳು ಬಂದು ನೋಡಿದರೆ ಅವರಿಗೆ ಬಹಳ ಸಿಟ್ಟು ಬಂದಿದೆ. ಕ್ಷಣ ಮಾತ್ರದಲ್ಲಿ ನಾವು ಕೇಶವಾಯ ಸ್ವಾಹ ಅಂತ ಆಚಮನ ಮಾಡ್ತೀವಲ್ಲ, ಆ ರೀತಿ ಆಚಮನವನ್ನು 1 ಬಾರಿ ಮಾಡಿದ್ದಾರೆ. ಸಂಪೂರ್ಣ ಖಾಲಿ ನೀರು. ನಮಗೊಂದು ಕಲ್ಪನೆಯನ್ನು ಮಾಡಬೇಕು.
ಆ ಗಂಗೆ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ವೇಗ ಇದೆ ಎಂಬುದನ್ನು ನಾವೊಂದು ಸಾಮಾನ್ಯವಾಗಿ ನೋಡಿರ್ತೇವೆ. ಅಂತಹ ವಿಸ್ತಾರವಾದಂತಹ ಅಷ್ಟು ಹೆಚ್ಚಿನ ಜಲವನ್ನು ಒಂದೇ ಒಂದು ಆಚಮನದಲ್ಲಿ, ಒಂದು ಉದ್ಧರಣೆಯಷ್ಟು ನಾವು ಆಚಮನ ಮಾಡೋದು ತೊಳಕ್ ಸಾಧ್ಯ. ಒಂದು ಪಂಚಪಾತ್ರೆಯ ನೀರನ್ನು ಒಂದೇ ಸತಿ ತಗೊಂತೀವಿ ಅಂದ್ರೆ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ. ಇನ್ನು ಅರ್ಘ್ಯ ಪಾತ್ರೆ, ಕಲಶ, ಕೊಡ ಹೀಗೆ ಹೋದ್ರೆ ಅಂದ್ರೆ ಸರ್ವತವೇ ಸಾಧ್ಯವೇ ಇಲ್ಲ. ಅಂತಹದು ಸಂಪೂರ್ಣ ಆ ಗಂಗೆಯ ನೀರನ್ನ ಒಂದೇ ಒಂದು ಆಚಮನದಿಂದಾಗಿ ಒಂದೇ ಒಂದು ಬಾರಿ ಸಂಪೂರ್ಣ ನೀರು ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಆ ಭಗೀರಥ ತನ್ನ ಕಾರ್ಯ ಆ 60,000 ಜನರ ಅವರಿಗೆ 60,000 ಜನರಿಗೆ ಸದ್ಗತಿ ಆಗ್ಬೇಕಾಗಿದೆ. ಸಗರನ ಮಕ್ಕಳಿಗೆ 60,000 ಜನರಿಗೆ ಅವರಿಗೆಲ್ಲರಿಗೂ ಕೂಡ ಸದ್ಗತಿ ಆಗುವುದಕ್ಕೋಸ್ಕರ ಮತ್ತೆ ಪ್ರಾರ್ಥನೆ ಮಾಡಿದಾಗ ಆ ಭಗೀರಥನ ಪ್ರಾರ್ಥನೆಗೆ ಸಂತೋಷಗೊಂಡು ತಮ್ಮ ಬಲಗಿವಿಯಿಂದಾಗಿ ಆ ನೀರನ್ನ ಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನೋಡಿ, ಯಾವುದೋ ಒಂದು ಸಂದರ್ಭಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಆ ಕೈಕಾಲು ತೊಳ್ಕೊಳಕ್ ನೀರೇ ಇರೋದಿಲ್ಲ. ಏನು ಮಾಡಬೇಕು, ಪರಿಸ್ಥಿತಿ ಕಷ್ಟ ಇದೆ, ಎಲ್ಲೂ ನೀವು ಕೂಡ ನೀರೇ ಇಲ್ಲದೆ ಇದ್ದಾಗ ನಮ್ಮ ಬಲಕಿವಿಯನ್ನು ಮುಟ್ಕೋಬೇಕು. ಅಥವಾ ನಾವು ಸೀನಿದಾಗ, ಕೆಮ್ಮಿದಾಗ ಪ್ರತಿ ಬಾರಿಯೂ ಕೂಡ ನಾವು ಆಚಮನವನ್ನು ಮಾಡಬೇಕು. ಸೀನಿದಾಗೂ ಕೂಡ ಆಚಮನ ಮಾಡಬೇಕು, ಕೆಮ್ಮಿದಾಗೂ ಆಚಮನವನ್ನು ಮಾಡಬೇಕು. ಆಚಮನದ ವಿಶಿಷ್ಟತೆ ಬಹಳ ಹೇಳಿದ್ದಾರೆ. ಆಚಮನವನ್ನು ಮಾಡುವುದರಿಂದಾಗಿ ಅತ್ಯಂತ ಶುದ್ಧನಾಗ್ತಾನೆ ಮನುಷ್ಯ. ಸುಮ್ಮನೆ ಏನೋ ಕೇಶವಾಯಸ್ವ ಹೇಳಿದ್ದಾರೆ, ಋಗ್ವೇದಾಯಸ್ವ ಅಥವಾ ಯಾವ ಕ್ರಮದಲ್ಲಿ ಇದೆಯೋ ಆ ಕ್ರಮದಲ್ಲಿ ನಾವು ಆಚಮನವನ್ನು ಮಾಡ್ತೇವೆ. ಆದ್ರೆ ಅದರ ಮಹತ್ವವನ್ನು ತಿಳಿಬೇಕು. ಒಂದು ಆಚಮನವನ್ನು ಮಾಡುವುದರಿಂದಾಗಿ, ಆ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದರಿಂದಾಗಿ ಅತ್ಯಂತ ಶುದ್ಧರಾಗ್ತೇವೆ ನಾವು. ಆ ರೀತಿಯಾಗಿ ಅಷ್ಟು ಯಾಕೆ ಆ ಬಲಗಿವಿಯನ್ನ ಮುಟ್ಟಿಕೊಳ್ಳುವ ಉದ್ದೇಶ ಏನು ಅಂತಂದ್ರೆ, ಬಲಗಿವಿಯಲ್ಲಿ ವಿಶೇಷವಾಗಿ ಗಂಗೆಯ ಸನ್ನಿಧಾನ ಇರ್ತದೆ ಅಂತ ಹೇಳಿ ಆ ಕ್ರಮದಲ್ಲಿ ಆ ಬಲಗಿವಿಯಿಂದಾಗಿ ಆ ಜನ್ನು ಋಷಿಗಳು ಆ ನೀರನ್ನ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ಹೀಗೆ ನೋಡಿ, ಹೆಂಡತಿಯಾಗಬೇಕೆಂದು ಅಪೇಕ್ಷೆ ಪಟ್ಟು ಬಂದಂತಹ ಜಾಹ್ನವಿ ಗಂಗೆಗೆ ತನ್ನಿಂದಲೇ ಮತ್ತೆ ಜನನ ಆದದ್ರಿಂದಾಗಿ ಮಗಳಾದಳು. ಆದ್ದರಿಂದಾಗಿ ಜಾಹ್ನವಿ ಜನ್ನು ಋಷಿಗಳ ಮಗಳಾದ್ದರಿಂದ ಅವಳಿಗೆ ಜಾಹ್ನವಿ ಅಂತ ಹೇಳಿ ಹೆಸರು ಕೂಡ ಬಂತು. ಆದರೆ ಅವಳಿಗೆ ಅಪೇಕ್ಷೆ ತುಂಬಾ ಇತ್ತು, ಹೇಗಾದ್ರೂ ಕೂಡ ಮಾಡಿ ಇವರನ್ನ ನಾನು ಮದುವೆ ಆಗಲೇಬೇಕು ಅಂತ ಹೇಳಿ. ಸಿಟ್ಟನ್ನ ತೀರಿಸಾದ್ರೂ ಕೂಡ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಲು. ಆದ್ರೆ ಅದು ಕೂಡ ನಡಿಲಿಲ್ಲ, ಮಗಳಾಗಿ ಹೋಗಿ ಹೋದಳು. ಏನು ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಮುಂದೆ ಅವರ ವಂಶದಲ್ಲಿ ಏನೇ ಮುಂದೆ ಯುವನಾಶಸ್ಯ ಪುತ್ರೀಂ ತು ಕಾವೇರಿಂ ಜನ್ಮರಾವಹತ ಯುವನಾಶ್ವಸ್ಯ ಶಾಪೇನ ಗಂಗಾರ್ಧೇನ ವಿದಿರ್ಮಿಮೆ. ಒಂದು ಸಂದರ್ಭದಲ್ಲಿ ಇವರ ವಂಶದಲ್ಲಿ ಬರುವಂತ ಯುವನಾಶ್ವ ಅಂತ ರಾಜ. ಆ ಯುವನಾಶ್ವ ರಾಜ ಅವನೇನ್ ಮಾಡಿರ್ತಾನೆ, ಗಂಗೆಗೆ ಶಾಪವನ್ನು ಕೊಟ್ಟಿರ್ತಾನೆ. ನೀನು ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿ ಶಾಪವನ್ನು ಕೊಟ್ಟಿರ್ತಾರೆ. ಆ ಶಾಪದ ಪ್ರಭಾವದಿಂದಾಗಿ ಯುವನಾಶ್ವನ ಮಗಳಾಗೇನೆ ಹುಟ್ಟು ಬಿಡ್ತಾಳೆ ಅವಳು ಗಂಗೆ. ಯಾರಾಗಿ ಅಂತಂದ್ರೆ ಕಾವೇರಿ. ನಾವೇನು ಕಾವೇರಿ ನದಿಯನ್ನ ನೋಡ್ತೇವೆ, ಅದು ಅಭಿಮಾನಿ ದೇವತೆ ಕಾವೇರಿಯಾಗಿ ಸ್ವಯಂ ಗಂಗೆಯೇ ಕಾವೇರಿಯಾಗಿ ಹುಟ್ಟಿದ್ದು. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಕಾವೇರಿಯಲ್ಲಿ ಗಂಗೆಯ ಸನ್ನಿಧಾನವನ್ನ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಅಂತಹ ಕಾವೇರಿಯಾಗಿ ಹುಟ್ಟಿ ಆ ಜನ್ನು ಋಷಿಗಳನ್ನ ಇವಳು ಮದುವೆಯನ್ನು ಆಗ್ತಾಳೆ. ಹೀಗೆ ಆ ವೃತ್ತಾಂತವನ್ನು ತಿಳಿಸ್ತಾರೆ. ಕಾವೇರಿಯಾಂ ಜನಯಾಮಾಸ ಅಜಗಸ್ತಸ್ಯದಾತ್ಮನಃ. ಹೀಗೆ ಅವಳು ಗಂಗೆ ಇದ್ದಾಗತ್ತೂ ಮದುವೆ ಆಗೋಕ್ ಸಾಧ್ಯ ಆಗ್ಲಿಲ್ಲ, ಮಗಳಾಗ್ಬಿಟ್ಲು. ಮತ್ತೆ ಯುವನಾಶ್ವನ ಮಗಳಾಗಿ ಹುಟ್ಟಿದಾಗ ಈ ಜನ್ನು ಋಷಿಗಳನ್ನ ಕೈಯನ್ನು ಹಿಡಿತಾಳೆ. ಹೀಗೆ ನೇರವಾಗಿ ಆಗದಿದ್ದರೂ ಕೂಡ ಒಂದಿಷ್ಟು ಅಂಶ ಎಂಬುದು ಅವಳಲ್ಲಿ ಇತ್ತು. ಗಂಗೆಯ ಅಂಶ ಎಂಬುದು ಕಾವೇರಿಯಲ್ಲಿ ಇರ್ತಾ ಇರೋದ್ರಿಂದ ಈ ಕ್ರಮದಲ್ಲಿ ಆದ್ರೂ ಕೂಡ ನಾನು ಮದುವೆ ಆಗಿದ್ದಾಳೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಹೀಗೆ ಆ ಜನ್ನುವಿನ ಮಗ ಅಜಕ ಎಂಬುದಾಗಿ ತಿಳಿಸ್ತಾರೆ. ಅಜಕನ ಮಗ ಬಲಕಾಶ್ವ. ಇವನು ಬಹಳ ಮೃಗಗಳನ್ನ, ದುಷ್ಟ ಪ್ರಾಣಿಗಳನ್ನ ಅವುಗಳನ್ನ ನಾಶ ಮಾಡುವುದೇ ಒಂದು ಮುಖ್ಯವಾದಂತ ಕಾರ್ಯವನ್ನು ಇಟ್ಕೊಂಡಿದ್ದ. ಅವುಗಳ ಬಹಳ ಅಪೇಕ್ಷೆ ಎಂಬುದು ಅವನಿಗಿತ್ತು. ಈ ಬಲಕಾಶ್ವನ ಮಗ ಕುಶ ಅಂತ ಹೇಳಿ, ಕುಶನಿಗೆ ಕುಶಿರ, ಕುಶನಾಭ, ಕುಶಾಂಬ ಮತ್ತು ಮೂರ್ತಿಮಂತ ಅಂತೇಳಿ 4 ಜನ ಮಕ್ಕಳಿರ್ತಾರೆ ಅವನಿಗೆ. ಇವರಲ್ಲಿ ಆ ಕುಶಿಕ ಅಂತ ಏನಿದ್ದಾನೋ ಅವನು ಕಾಡಲ್ಲಿ ಜನ ಇರ್ತಾರಲ್ಲ ಅವ್ರ ಜೊತೆನೆ ಬೆಳೆದು ಬಿಡ್ತಾನೆ. ಹೀಗೆ ಆ ಇವನಿಗೇನೆ ಶ್ರೇಷ್ಠನಾದಂತಹ ಇವನು ವಿಶೇಷವಾಗಿ ತಪಸ್ಸನ್ನು ಕೂಡ ಮಾಡ್ತಾನೆ. ತಪಸ್ಸಿನ ಪ್ರಭಾವದಿಂದಾಗಿ ಇವನಿಗೆ ಕುಶಿಕನಿಗೆ ಗಾದಿ ಅಂತ ಹೇಳಿ ಮಗ ಹುಡ್ತಾನೆ. ಹಾಗೆ ಇವನು ಮಹಾಶ್ರೇಷ್ಠನಾದವನು ಇಂದ್ರನೇ. ಯಾಕೆ ಅಂತಂದ್ರೆ
ಆ ಇಂದ್ರನು ಕೂಡ ಇವನ ನೋಡಿ ಭಯ ಪಡ್ತಾ ಇದ್ನಂತೆ. ಯಾಕೆಂದ್ರೆ ಇವನು ತಪಸ್ಸನ್ನು ಮಾಡಿದ್ದ. ಏನಂತ ತಪಸ್ಸನ್ನು ಮಾಡಿದ್ದ ಅಂತಂದ್ರೆ ಇಂದ್ರನಂತ ಮಗ ಹುಟ್ಟಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಿದ್ದ. ಆಗ ಆ ತಪಸ್ಸನ್ನು ಮಾಡಿದ ಸಂದರ್ಭದಲ್ಲಿ ಇಂದ್ರನಿಗೆ ಭಯ ಆಗೋದು ಪ್ರಾರಂಭವಾಯಿತು. ನನ್ನಂತಹ ಮತ್ತೊಬ್ಬ ಪ್ರಬಲವಾದಂತಹ ಸಮರ್ಥನಾದಂತಹ ವ್ಯಕ್ತಿ ಹುಟ್ಟಿದ್ರೆ ನನ್ನ ಸ್ಥಾನಕ್ಕೆ ಕುತ್ತು ಬಂದ್ಬಿಡ್ತದೆ. ಆದ್ದರಿಂದಾಗಿ ಈ ಸಮಸ್ಯೆ ಬೇಡ ಅಂತ ಹೇಳಿ ಆ ಇಂದ್ರನೇ ಗಾದಿಯಾಗಿ ತಾನು ಹುಟ್ಟುತ್ತಾನೆ, ಅಲ್ಲಿ ಅವತಾರವನ್ನು ಮಾಡ್ತಾನೆ. ಅದ್ರ ಹೇಳ್ತಾರೆ, ಕುಶಿಕಸ್ತು ತಪಸ್ತೇಪೆ ಪುತ್ರ ಬಿಂದನ್ ಸಮಪ್ರಭಂ ಲಭೇಯ ಬಿತಿದಂ ಶಕ್ರಃ ತ್ರಾಸಾದ ತಭ್ಯೇತ್ಯ ಜಗ್ನಿವಾನ್ ಅತ್ಯುಗ್ರಂ ತಪಸಂ ದೃಷ್ಟ್ವಾ ಸಹಸ್ರಾಕ್ಷ ಪುರಂದರಃ ಪುತ್ರತ್ವೇ ಕಲ್ಪಯಾಮಾಸ ಸದೇವ ಇಂದ್ರ ಸುರೋತ್ತಮ. ಅತಿ ಉಗ್ರವಾದಂತ ತಪಸ್ಸನ್ನು ಮಾಡಿರ್ತಾನೆ ಇವನು. ಆ ಕುಶಿಕ ಆ ಉಗ್ರವಾದ ತಪಸ್ಸಿಗೆ ಇವನೇ ಭಯಪಟ್ಟು ಕೊನೆಯಲ್ಲಿ ಇನ್ನು ಬೇರೆಯವರು ಹುಟ್ಟಿದರೆ ಸಮಸ್ಯೆ ನನಗೆ ಆದ್ರಿಂದ ಅಂತ ಹೇಳಿ ತಾನೇ ಅವನ ಮಗನಾಗಿ ಹುಡ್ತಾನೆ. ಮುಂದೆ ಆ ಕುಶಿಕನ ಮಗನಾಗಿ ಜನಿಸಿ ಕುಶಿಕನ ಪತ್ನಿ ಆ ಪುರುಕುತ್ಸಿ ಅಂತ ಹೇಳಿ ಆ ಪುರುಕುತ್ಸಿಯಲ್ಲಿ ಗಾದಿ ಎಂಬ ಹೆಸರಿನಿಂದ ಇವನು ಹುಡ್ತಾನೆ. ಅವನಿಗೆ ಏನೇ ಕೌಶಿಕ ಅಂತ ಹೇಳಿ ಮುಂದೆ ಹೆಸರು ಬಂತು. ಕುಶಿಕನ ಮಗನಾದದ್ರಿಂದಾಗಿ ಕೌಶಿಕ ಅಂತ ಹೇಳಿ ಅವನಿಗೆ ಹೆಸರು. ಗಾದೇ ಕನ್ಯಾ ಮಹಾಭಾಗ ನಾಮ್ನಾ ಸತ್ಯವತಿ ಶುಭ ತಾಂ ಗಾದಿ ಭೃಗುಪುತ್ರಾಯ ರುಚಿಕಾಯ ದದೋ ಪ್ರಭು. ಹೀಗೆ ಆ ಗಾದಿಗೆ ಸತ್ಯವತಿ ಅಂತ ಹೇಳಿ ಆ ಸತ್ಯವತಿ ಅಂತ ಎಂಬುವಂತಹ ಒಬ್ಬಳು ಮಗಳಿರ್ತಾಳೆ. ಅವಳನ್ನ ಭೃಗು ಋಷಿಗಳ ಮಗನಾದಂತಹ ರುಚಿಕ ಋಷಿಗಳು ಅಂತ ಹೇಳಿ ಮಹಾಜ್ಞಾನಿಗಳು ಆ ರುಚಿಕರಿಗೆ ಕೊಟ್ಟು ಮದ್ವೆಯನ್ನು ಮಾಡಿರ್ತಾರೆ. ರುಚಿಕರು ತಮ್ಮ ಹೆಂಡತಿ ಯಾವ ಸತ್ಯವತಿ ಅತ್ಯಂತ ಸೇವೆಯನ್ನ ಅವಳು ಮಾಡಿದಂತ ವಿಶಿಷ್ಟವಾದಂತಹ ಸೇವೆ, ಪತಿಯ ಸೇವೆಯನ್ನ ಯಜ್ಞ ಯಾಗಾದಿಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳುವುದು ಎಲ್ಲವನ್ನು ಕೂಡ ನೋಡಿ ಬಹಳ ಸಂತುಷ್ಟರಾಗ್ತಾರೆ. ಅವಳ ಸೇವೆಗೆ ಸಂತುಷ್ಟರಾಗಿ ನಿನಗೆ ಶ್ರೇಷ್ಠನಾದಂತಹ ಮಗ ಹುಟ್ಟುತ್ತಾನೆ ಅಂತ ಹೇಳಿ ಒಂದು ಅಭಿಮಂತ್ರಿತವಾದಂತಹ ಚರುವಿನ ಪಾತ್ರೆಯನ್ನ ಅಭಿಮಂತ್ರಣವನ್ನು ಮಾಡಿಕೊಡ್ತಾರೆ. ಯೋಗ್ಯನಾದಂತ ಮಗು ಹುಟ್ಟುತ್ತಾನೆ ಅಂತ ಹೇಳಿ ತನ್ನ ತಾಯಿಗೂ ಕೂಡ ಮಗು ಒಳ್ಳೆಯ ಮಗನಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಆಯ್ತು ಸರಿ ಅಂತ ಹೇಳಿ ಅದೇ ರೀತಿಯಾಗಿ ಅಭಿಮಂತ್ರಣವನ್ನು ಮಾಡಿ 2 ಪಾತ್ರೆಗಳನ್ನು ಕೊಡ್ತಾಳೆ. ಇದು ನಿನ್ನದು, ಇದು ನೀರೇ ಸ್ವೀಕರಿಸಬೇಕು, ಇದು ನಿಮ್ಮ ತಾಯಿಗೆ ಕೊಡು ಅಂತ ಹೇಳಿ ಕೊಟ್ಟಿರ್ತಾರೆ. ಹೀಗೆ ಇವನು ಹುಟ್ಟುವಂತಹ ಮಗ ಅತ್ಯಂತ ಬ್ರಾಹ್ಮಣ ಪುತ್ರ ಹುಟ್ಟುತ್ತಾನೆ. ಅತ್ಯಂತ ಶಾಂತನಾದಂತಹ ತೇಜಸ್ವಿಯಾದಂತಹ ಯೋಗ್ಯನಾದಂತಹ ಮಗ ಹುಟ್ಟುತ್ತಾನೆ ಎಂಬುದಾಗಿ ಹೇಳಿ ಇವರ ಗಾದಿಯನ್ನು ಕ್ಷತ್ರಿಯ ಆಗಿರ್ತಾನೆ. ಆದ್ರಿಂದಾಗಿ ಕ್ಷತ್ರಿಯನ ಮಗ ಕ್ಷತ್ರಿಯನಾಗಿ ಏನೇ ಇರಬೇಕು, ಹೇಗಿರಬೇಕು, ಮಹಾಪರಾಕ್ರಮಿಯಾಗಿರ್ಬೇಕು. ಅಂತಹ ಕ್ಷತ್ರಿಯ ಗುಣಗಳಿಂದ ಕೂಡಿದಂತಹ ವ್ಯಕ್ತಿ ಹುಡ್ತಾನೆ ಅಂತ ಈ ರೀತಿ ಅಭಿಮಂತ್ರಣವನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳಿ ಅದನ್ನ ಕೊಟ್ಟಿರ್ತಾರೆ. ಇತ್ತ ಕಡೆಯಲ್ಲಿ ಸರಿ ಆಯ್ತು, ಅದನ್ನ ಸ್ವೀಕಾರವನ್ನು ಮಾಡಿದ್ದಾಳೆ. ಗಾದಿಸದಾರಸ್ತು ದದಾ ರುಚಿಕಾವಾಸ ಮಭ್ಯಗ ತೀರ್ಥಯಾತ್ರಾ ಪ್ರಸಂಗೇನ ಸುತಾಂ ದೃಷ್ಟಂ ನರೇಶ್ವರ. ಹೀಗೆ ಅವರು ಅದನ್ನ ಕೊಟ್ಟು ಇತ್ತ ಕಡೆಯಲ್ಲಿ ಅವರು ತೀರ್ಥಯಾತ್ರೆಗೋಸ್ಕರವಾಗಿ ಹೋಗಿದ್ದಾರೆ. ಹೋದ ನಂತರದಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇವರನ್ನ ನೋಡಿದರೆ ಅಥ ಸತ್ಯವತೀಂ ಗರ್ಭಂ ಕ್ಷತ್ರಿಯ ಅಂತಕರಂ ತದ. ಅವರು ತೀರ್ಥಯಾತ್ರವನ್ನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅವಳ ಮುಖವನ್ನು ನೋಡಿದ್ರೆ ಒಳ್ಳೆ ಕ್ಷಾತ್ರ ತೇಜಸ್ಸು ಎಂಬುದು ಕಾಣ್ತಾ ಇದೆ ಅವಳಲ್ಲಿ. ಈಗ ಬ್ರಾಹ್ಮಣನಾದದ್ದರಿಂದಾಗಿ ಬ್ರಾಹ್ಮಣನ ಹೆಂಡತಿ ಅವಳು ಹುಟ್ಟುವಂತಹ ಮಗ ಒಳ್ಳೆಯ ಸಾತ್ವಿಕವಾದಂತಹ ಗುಣಗಳಿರಬೇಕು, ಬ್ರಹ್ಮ ತೇಜಸ್ಸು ಎಂಬುದು ಕಾಣ್ತಾ ಇರಬೇಕು ಅವನಲ್ಲಿ. ಆದರೆ ಅದಕ್ಕೆ ವಿರುದ್ಧವಾಗಿ ಬ್ರಹ್ಮ ತೇಜಸ್ಸು ಕಾಣ್ತಾ ಇಲ್ಲ, ಕ್ಷತ್ರಿಯ ತೇಜಸ್ಸು ಎಂಬುದು ಕಾಣ್ತಾ ಇದೆ. ಅದಕ್ಕೆ ಅವರು ಕೇಳ್ತಾರೆ, ಏನಿದು ನಿನ್ನ ಮುಖವನ್ನ ನೋಡಿದಾಗ ಕ್ಷತ್ರಿಯ ತೇಜಸ್ಸು ಕಾಣ್ತಾ ಇದೆ, ಯಾಕೆ, ಏನಾಯ್ತು, ನಾನು ಕೊಟ್ಟಂತಹ ಚರುವನ್ನ ತಾವು ಸ್ವೀಕರಿಸಲಿಲ್ವಾ, ನೀನು ಸ್ವೀಕರಿಸಲಿಲ್ವಾ ಅಂತ ಕೇಳಿದಾಗ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾರೆ. ಆಗ ತಮ್ಮ ತಪಸ್ಸಿನ ಶಕ್ತಿಯಿಂದಾಗಿ ತಾವು ನೋಡಿದಾಗ ಹೇಳ್ತಾರೆ, ಇಲ್ಲ, ಬದಲಾವಣೆ ಆಗಿದೆ ಅಂತೇಳಿ. ಯಾಕೆ, ಏನು ಬದಲಾವಣೆ ಅಂತಂದ್ರೆ, ಹೀಗೆ ಅವರು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ತಾಯಿ ಅದನ್ನ ಬದಲಾಯಿಸ್ಬಿಟ್ಟಿರ್ತಾಳೆ. ಅದನ್ನ ಹೇಳ್ತಾರೆ ಇವರು, ಮಾತ್ರ ಅಸಿ ವಂಚಿತಾ ಭದ್ರೇ ಚರು ವ್ಯತ್ಯಾಸ ಹೇತುನ ಜನಿಷ್ಯತೆ ಹಿ ಪುತ್ರಸ್ತೆ ಕ್ರೂರಕರಮಾತಿ ದಾರುಣ ಅಂತ ಹೇಳಿ. ಏನಾಗಿರ್ತದೆ, ಅವಳು ಅದನ್ನ ತೆಗೆದುಕೊಂಡು ಹೋಗಿ ತನ್ನ ತಾಯಿಗೆ ಕೊಡುವುದಕ್ಕೆ ಹೋಗ್ತಾಳೆ. ಸಾಮಾನ್ಯವಾಗಿ ತನ್ನ ಹೆಂಡತಿಗೆ
ಕೊಡುವಾಗ ಏನು ವಿಶಿಷ್ಟವಾದಂತಹ ಶಕ್ತಿ ತುಂಬಿ ಕೊಟ್ಟಿರ್ತಾರೋ ಅತ್ತೆಗೆ ಕೊಡುವಾಗ ಅಥವಾ ಮತ್ತೊಬ್ಬರಿಗೆ ಕೊಡುವಾಗ ಅಷ್ಟು ಪೂರ್ಣವಾದಂತ ಸಾಮರ್ಥ್ಯವನ್ನ ಶಕ್ತಿಯನ್ನ ತುಂಬಿ ಕೊಟ್ಟಿರೋದಿಲ್ಲ ಅಂತ ಹೇಳಿ ಅವಳ ನಂಬಿಕೆ, ಯಾರು ಸತ್ಯವತಿಯ ತಾಯಿಯ ನಂಬಿಕೆ. ಆದ್ದರಿಂದ ಅವಳೇನ್ ವಿಚಾರವನ್ನು ಮಾಡ್ತಾಳೆ, ಇದರಲ್ಲಿ ತನ್ನ ಹೆಂಡತಿಗೋಸ್ಕರ ಹೆಚ್ಚಿನ ಸಾಮರ್ಥ್ಯವನ್ನ ತುಂಬಿರ್ತಾರೆ, ಅದರಿಂದ ಇದನ್ನೇ ನಾನು ಸ್ವೀಕರಿಸೋಣ ಅಂತ ಹೇಳಿ ಅದನ್ನ ಬದಲಾಯಿಸಿಕೊಂಡು ಅದನ್ನ ತಾನು ಸ್ವೀಕರಿಸ್ತಾಳೆ. ಆ ಕ್ಷತ್ರಿಯ ಧರ್ಮದಿಂದ ಕೂಡಿದಂತಹ, ಕ್ಷಾತ್ರ ತೇಜಸ್ಸಿದ್ದ ಕೂಡಿದಂತಹ ಚರುವನ್ನ ಇವಳಿಗೆ ಕೊಡ್ತಾಳೆ. ಅವಳಿಗೆ ಇದು ಅರಿವಾಗೋದಿಲ್ಲ ಸತ್ಯವತಿಗೆ. ಅವಳು ಅದೇ ರೀತಿಯಾಗಿ ಅದನ್ನ ಆಯ್ತು ಅಂತ ಹೇಳಿ ಸ್ವೀಕರಿಸ್ತಾಳೆ. ಸ್ವೀಕರಿಸಿದ್ದರ ಪ್ರಭಾವದಿಂದ ಈ ರೀತಿಯಾಗಿದೆ. ಮಾತ್ರ ಹಸಿ ವಂಚಿತ, ಅವಳಿಂದಾಗಿ ವಂಚಿತಳಾಗಿದ್ದೀಯ ನೀನು. ಅದಕ್ಕೋಸ್ಕರವಾಗಿ ನಿನ್ನಲ್ಲಿ ಹುಟ್ಟುವಂತಹ ಮಗು ಹೇಗಿರ್ತಾನೆ ಅಂತಂದ್ರೆ ಹೇಳ್ತಾರೆ ಅವರು, ಜನೇಶ್ವರಿ ಪುತ್ರಸ್ಥೆ ಕ್ರೂರ ಕರ್ಮಾತಿ ದಾರುಣ, ಕ್ರೂರ ಕರ್ಮವನ್ನು ಮಾಡುವಂತಹ ಮಹಾಭಯಂಕರನಾದಂತಹ ಮಗ ನಿನಗೆ ಹುಟ್ಟುತ್ತಾನೆ ಅಂತ ಹೇಳಿದಾಗ ಗಾಬರಿ ಆಗ್ಬಿಟ್ಟಿದೆ ಅವಳಿಗೆ. ಅಯ್ಯೋ, ಎಂತಹ ಪರಿಸ್ಥಿತಿ ಬಂತು, ಬ್ರಹ್ಮ ತೇಜಸ್ಸಿಂದ ಕೂಡಿದಂತಹ ಮಗನಾಗಬೇಕು, ಆದರೆ ಏನು ಈ ರೀತಿಯಾಗಿ ಆಗ್ತಾ ಇದೆಯಲ್ಲ, ಕ್ಷಮಿಸಬೇಕು, ನಮ್ಮಿಂದಾಗಿ ತಪ್ಪಾಗಿದೆ, ನೀವೇ ಇದಕ್ಕೆ ಅನುಗ್ರಹವನ್ನು ಮಾಡಿ ಅಂತ ಕೇಳಿದಾಗ, ಇಲ್ಲ ವಿಧಿಲಿಖಿತ ಇದೇ ರೀತಿ ಇದೆ, ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿದಾಗ ಅವಳು ಹೇಳ್ತಾರೆ, ನೀವು ವಿಶ್ವಂ ಹಿ ಬ್ರಹ್ಮ ತಪಸ ಮಯಾ ತಸ್ಮಿನ್ ಮಯಾರ್ಪಿತಂ ದಾತಾ ಜನಿಷ್ಯತೆ ಚಾಪಿ ಬ್ರಹ್ಮಭೂತ ಸ್ತಪೋದರ, ನೀವು ಇಚ್ಛನ್ ಲೋಕಾನಭಿ ಮುನೆ ಸೃಜೇತಾ ಕಿಂ ಪುನಃಸ್ವತಂ. ನಿಮಗೆ ಇದೇನು ದೊಡ್ಡ ವಿಷಯ ಅಲ್ಲ, ನೀವು ಮನಸ್ಸು ಮಾಡಿದರೆ ನೋಡಿ, ಆ ಸತ್ಯವತಿಗೆ ತನ್ನ ಗಂಡ ಋಷಿಗಳ ಮೇಲೆ ಇರುವಂತಹ ನಂಬಿಕೆ, ವಿಶ್ವಾಸ, ಅವರ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಅವಳು ಹೇಳ್ತಾ ಇದ್ದಾಳೆ ಸತ್ಯವತಿ, ನೀವು ಮನಸ್ಸು ಮಾಡಿದರೆ ಮತ್ತೊಂದು ಲೋಕವನ್ನೇ ಸೃಷ್ಟಿ ಮಾಡುವುದಕ್ಕೆ ಅತ್ಯಂತ ಸಮರ್ಥರಾಗಿದ್ದೀರಾ ನೀವು. ಅದರ ಮುಂದೆ ಈ ಒಂದು ಬದಲಾವಣೆ ಮಾಡುವುದು ನಿಮಗೇನು ದೊಡ್ಡ ವಿಷಯವಲ್ಲ, ದಯವಿಟ್ಟು ಅನುಗ್ರಹವನ್ನು ಮಾಡಿ ಎಂಬುದಾಗಿ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನೈಷ ಸಂಕಲ್ಪಿತ ಕಾಮು ಮಯಾ ಭದ್ರೇ ತಥಾಸ್ವಿಧಿ ಉಗ್ರ ಕರ್ಮ ಭವೇತ್ ಪುತ್ರ ಪಿತುರ್ಮಾತುಶ್ಚ ಕಾರಣಾತ್. ಅದರಿಂದಾಗಿ ಅಂತಹ ಮಗ ಹುಟ್ಟಿದರೆ ನಮಗೆ ಅದರಿಂದಾಗಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ, ಅದರಿಂದಾಗಿ ಸರ್ವತಾ ಆ ರೀತಿಯಾಗಿ ಮಾಡಬೇಡಿ, ನಮಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಬಹಳವಾಗಿ ಅವಳು ಪ್ರಾರ್ಥನೆ ಮಾಡ್ಕೊಂಡಿದ್ದಾಳೆ. ಶಮಗುಣಗಳಿಂದ, ಶಮ ಧಮ ಮೊದಲಾದ ಇಂದ್ರಿಯ ನಿಗ್ರಹಾದಿಗಳು, ಈ ರೀತಿಯಾದಂತಹ ಗುಣಗಳಿಂದ ಕೂಡಿದಂತಹ ಮಗ ಹುಟ್ಟುವಂತೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾಳೆ. ಕಾಮಂ ಏವಂ ವಿಧ ಪೌತ್ರ ಮಮಸ್ಯ ತವದ ಪ್ರಭೋ. ಆಗಲಿ ಕೊನೆಯಲ್ಲಿ ಅಷ್ಟಾಗದೇ ಇದ್ದರೆ ಕೊನೆಯ ಪಕ್ಷ ಮಗ ಆಗದೇ ಇದ್ರು ಕೂಡ ಮೊಮ್ಮಗ ಆ ರೀತಿಯಾಗಿ ಹುಟ್ಟುವಂತ ಮಗ ಮಾತ್ರ ಒಳ್ಳೆಯ ಧರ್ಮಿಷ್ಠನಾದಂತಹ ಸಾತ್ವಿಕನಾದಂತಹ ಮಗ ಹುಟ್ಟಬೇಕು. ಮುಂದೆ ಹುಟ್ಟುವಂತಹ ಮೊಮ್ಮಗ ಬೇಕಾದ್ರೆ ಆ ರೀತಿಯಾಗಿ ಕ್ಷಾತ್ರ ತೇಜಸ್ಸಿಂದ ಕೂಡಿದಂತಹ ಮಗು ಹುಟ್ಟಲಿ, ಈಗ ಆದ್ರೂ ಹುಟ್ಟೋದು ಬೇಡ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾಳೆ. ತತಸ್ಸತವತಿ ಪುತ್ರಂ ಜನಯಾಮಾಸ ಭಾರ್ಗವಂ ತಪಸ್ಯ ವಿರತಂ ಧಾಂತಂ ಜಮದಗ್ನಿಂ ಶಮಾತ್ಮಕಂ. ನಂತರ ಆಯ್ತು ಅಂತ ಹೇಳಿ ಅವರು ಹೊರ ಕೊಟ್ಟಿದ್ದಾರೆ. ಅವರ ಸಾಮರ್ಥ್ಯವು ನೋಡಿ ಇವಳು ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ. ಅದೇ ರೀತಿಯಾಗಿ ಅದನ್ನ ಬದಲಾಯಿಸುವಂತಹ ಇವಳು ಸ್ವೀಕಾರ ಮಾಡೋ ಹಾಗೆ ಇದಾಗಲೇ ಏನು ಪೂರ್ವದಲ್ಲಿ ಬದಲಾಯಿಸಿದ ರೀತಿಯಾಗಿ ಅಲ್ಲ, ಅದನ್ನ ತಿಂದಾಗಿದೆ. ನಂತರವೂ ಕೂಡ ಆ ಮಗು ಹುಟ್ಟದಂತೆ ಅದರ ಪೂರ್ವದಲ್ಲಿ ಹುಟ್ಟುವ ನಂತರದಲ್ಲಿ ಹುಟ್ಟುವ ರೀತಿಯಾಗಿ ಮಾಡಿದ್ದಾರೆ. ಅಂದ್ರೆ ಇವರ ತಪಸ್ಸಿನ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ನಾವು ತಿಳಿಬೇಕು. ಹೀಗೇನೆ ಆಯ್ತು, ಅವಳಲ್ಲಿ ಯೋಗ್ಯವಾದಂತಹ ಶ್ರಮಗುಣದಿಂದ ಕೂಡಿದಂತಹ ಬ್ರಹ್ಮ ತೇಜಸ್ಸುಯುಕ್ತನಾದಂತಹ ಯೋಗ್ಯನಾದಂತಹ ಜಮದಗ್ನಿ ಋಷಿಗಳು, ಜಮದಗ್ನಿ ತಾವು ಹುಟ್ಟಿದ್ದಾರೆ. ಸಾಯಿ ಸತ್ಯವತಿ ಪುಣ್ಯ ಸತ್ಯ ಧರ್ಮ ಪರಾಯಣ, ಸತ್ಯದಲ್ಲಿ ಧರ್ಮದಲ್ಲಿ ನಿರತಳಾದವಳು ಇವಳು ಕೂಡ. ಇವಳು ಮಾಡಿದಂತಹ ಪುಣ್ಯದ ಪ್ರಭಾವದಿಂದಯೂ ಕೂಡ ಅವಳು ಯೋಗ್ಯನಾದಂತಹ ಮಗು ಹುಟ್ಟಿದ್ದಾನೆ ಇತ್ತ ಕಡೆಯಲ್ಲಿ. ಆದರೆ ಇಲ್ಲಿ ಇವನು ಮಹಾ ತಪಸ್ವಿಯಾದಂತಹ ಮಗು ಹುಟ್ಟಿದರೆ ಅಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಧರ್ಮಿಷ್ಠನಾದ ಮಗು ಹುಟ್ಟಬೇಕು. ಅಲ್ಲಿ ಜಮದಗ್ನಿ ಋಷಿಗಳು ಅಲ್ಲಿ ಹುಟ್ಟಿದ್ದಾರೆ. ಸತ್ಯ ಹೀಗೆ ಇಕ್ಷ್ವಾಕು ವಂಶಪ್ರಭವೋ ರೇಣುರ್ನಾಮ ನರಾಧಿಪ ತಸ್ಯ ಕನ್ಯಾ ಮಹಾಭಾಗ ಕಾಮಾಲಿ ನಾಮ ರೇಣುಕಾ. ಹೀಗೆ ರೇಣುಕಾಯಾಂ ತು ಕಾಮಲ್ಯಾಂ ತಪೋ ವಿದ್ಯಾಂ ಸಮನ್ವಿತ ಅರ್ಚಿಕೋ ಜನಯಾಮಾಸ ಜಾಮದಗ್ನಿಂ ಸುಧಾರುಣಂ. ಹೀಗೆ ಈ ವಂಶದಲ್ಲಿ ಏನೇ ರೇಣು ಅಂತ ಹೇಳಿ ಒಬ್ಬ ರಾಜ ಬರ್ತಾನೆ, ಅವನಿಗೆ ಏನೇ ಕಾಮಾಲಿ ರೇಣುಕಾ ಅಂತ ಹೇಳಿ ಮಗಳಿರ್ತಾಳೆ.
ಅವಳನ್ನ ಜಮದಗ್ನಿ ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಜಮದಗ್ನಿ ಋಷಿಗಳು ರೇಣುಕಾಗೇನೆ ಕಾಮಾಲಿ ಅಂತ ಹೇಳಿ ಮತ್ತೊಂದು ಹೆಸರು ಕೂಡ ಇರ್ತದೆ. ಇವರಲ್ಲಿ ಹುಟ್ಟಿದವನೇ ಸಾಕ್ಷಾತ್ ಭಗವಂತ ಪರಶುರಾಮ ದೇವರು ಅವತಾರವನ್ನು ಮಾಡಿದ್ದಾರೆ. ಪೂರ್ವದಲ್ಲಿ ನಾವು ಕೇಳಿ ತ್ರಿಸಪ್ತಕೃತ್ವ ಬ್ರಹ್ಮದೇವರು ಯಾವ ಚಂದ್ರನನ್ನ ಕೂಡಿಸಿಕೊಂಡು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ರು. ಆ ಸಮಯದಲ್ಲಿ 4 ವೇದಗಳನ್ನ ಪಠನೆಯನ್ನು ಮಾಡಿ ಪಾರಾಯಣವನ್ನು ಮಾಡಿ ಉಪದೇಶವನ್ನು ಮಾಡಿದ್ರು ಅಂತ ಹೇಳಿ. ಅದೇ ಕ್ರಮದಲ್ಲಿ ಏನೇ ಈ ಯಾವ ಪರಶುರಾಮ ದೇವರು ಕೂಡ ಮಹಾಜ್ಞಾನಿಗಳು, ವಿಶಿಷ್ಟವಾದಂತಹ ಸಾಕ್ಷಾತ್ ಭಗವಂತನ ಅವತಾರ, ನಾರಾಯಣನ ಅವತಾರ ಪರಶುರಾಮ ದೇವರು. ಆ ದುಷ್ಟನಾದಂತಹ ಕಾರ್ತವೀರ್ಯಾರ್ಜುನೆ ಮೊದಲಾದವರನ್ನ ನಾಶ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಸುಮ್ಮನೆ ಮಾಡೋದೇ ಇಲ್ಲ. ಪ್ರಧಾನವಾಗಿ ದುಷ್ಟರನ್ನ ನಾಶವನ್ನು ಮಾಡುವುದು, ಶಿಷ್ಟರನ್ನ ರಕ್ಷಣೆಯನ್ನು ಮಾಡುವುದು, ಇದೇ ಪ್ರಧಾನವಾದಂತಹ ಉದ್ದೇಶವನ್ನು ಇಟ್ಕೊಂಡೇ ಭಗವಂತ ಅವತಾರವನ್ನು ಮಾಡ್ತಾನೆ. ಮಾಡಿದಂತಹ ಯಾವ ಅವತಾರವೂ ಕೂಡ ವ್ಯರ್ಥವಾಗಿ ಮಾಡೇ ಇಲ್ಲ. ಸುಮ್ಮನೆ ಏನೋ ಆಯ್ತು, ಅವ್ರೇನೋ ಪ್ರಾರ್ಥನೆ ಮಾಡಿದ್ದಾರೆ, ಆಯ್ತು ಹುಟ್ಬಿಡೋಣ, ಅವತಾರವನ್ನು ಮಾಡ್ಬಿಡೋಣ, ಸರಿ ಮುಗಿಸಿ ಹೋಗೋಣ ಅಂತ ಹೇಳಿ ಈ ರೀತಿಯಾಗಿ ಸರ್ವಥ ಅವತಾರವನ್ನು ಮಾಡಿಲ್ಲ. ಮಾಡಿದ ಎಲ್ಲ ಅವತಾರವೂ ಕೂಡ ಒಂದು ಸಾರ್ಥಕವಾದದ್ದೇ. ನೋಡಿ, ನಾವು ಅಷ್ಟೇ ಜೀವನದಲ್ಲಿ ನಾವು ಕಳೆಯುವಂತಹ ಪ್ರತಿ ದಿನವೂ ಕೂಡ ನಾವು ಅದೇ ರೀತಿ ಸಾರ್ಥಕವಾಗಿರ್ಬೇಕು. ಈ ಸಾರ್ಥಕತೆ ಎನ್ನುವುದು ಬಹಳ ಮುಖ್ಯವಾದದ್ದು. ನಾವು ವ್ಯರ್ಥವಾಗಿ ನಮ್ಮ ದಿನಗಳನ್ನ ಕಳೀತಾ ಹೋದಷ್ಟೇ ಆ ದಿನಗಳು ಕಳೀತಾ ಹೋಗ್ತದೆ ಹೊರತು ಅದರಿಂದ ಪ್ರಯೋಜನ ಆಗುವುದಿಲ್ಲ. ನಾವು ಕಳೆದಂತಹ ದಿನಗಳು ಸಾರ್ಥಕವಾಗಿದ್ದೆ ಎಂಬುವಂತಹ ಅರಿವು ನಮಗೆ ಬರಬೇಕು. ಅಂತಹದು ಬಂತು ಅಂತಂದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ, ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕವಾಗ್ತದೆ. ಹಾಗೇನೆ ನೋಡಿ, ಆ ಭಗವಂತ ಅವತಾರವನ್ನು ಮಾಡಿದ್ದೇನೆ ದುಷ್ಟರನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ. ಅನೇಕ ದುಷ್ಟರೆಲ್ಲರೂ ಕೂಡ ಕ್ಷತ್ರಿಯರಲ್ಲೇನೆ ಅನೇಕ ದುಷ್ಟರು ಕೂಡ ಇದ್ರು. ಆ ದುಷ್ಟರನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ಪರಶುರಾಮ ದೇವರ ಅವತಾರವನ್ನು ಮಾಡಿ 21 ಬಾರಿ ಭೂಮಂಡಲವನ್ನು ಸಂಚಾರವನ್ನು ಮಾಡಿ ಅವರೆಲ್ಲರೂ ಕೂಡ ನಾಶವನ್ನು ಮಾಡಿದ್ರು. ನೋಡಿ, ಆ ಯಾವ ಋಷಿಗಳ ತಪಸ್ಸಿನ ಸಾಮರ್ಥ್ಯ, ವಿಶಿಷ್ಟವಾದಂತಹ ಸಾಮರ್ಥ್ಯ ಇವರಲ್ಲಿ ಬಂದಿದೆ. ಹುಟ್ಟಿದ ಪರಶುರಾಮ ದೇವರು, ಬ್ರಾಹ್ಮಣರಾಗಿ ಹುಟ್ಟಿದಂತಹ ಪರಶುರಾಮ ದೇವರು ಖಡ್ಗವನ್ನು ಹಿಡಿದು ಎಲ್ಲ ದುಷ್ಟರನ್ನು ಕೂಡ ನಾಶವನ್ನು ಮಾಡಿದ್ದಾರೆ. ಆ ಋಷಿಗಳ ತಪಸ್ಸಿನ ಪ್ರಭಾವವೆಷ್ಟಿದೆ ಎಂಬುದನ್ನು ನಾವು ಚಿಂತನೆಯನ್ನು ಮಾಡಬೇಕಿಲ್ಲ. ಹಾಗೇನೆ ಆ ಘೋರವಾದ ರೀತಿಯಾಗಿ ಆ ಧನಸ್ಸನ್ನು ಇಟ್ಟುಕೊಂಡು ಅವರು ಎಲ್ಲನೂ ಕೂಡ ನಾಶವನ್ನು ಮಾಡಿದ್ದಾರೆ. ಇನ್ನು 2 ಅವರಿಗೆ ಮಕ್ಕಳಿರ್ತಾರೆ, ಶುನಶೇಪ ಪುಚ್ಚ ಅಂತ ಹೇಳಿ ಅವರಿಗೆ 2 ಮಕ್ಕಳಿರ್ತಾರೆ. ಒಂದು ಸಂದರ್ಭದಲ್ಲಿ ಇವಳಿಂದಾಗಿ ಸಂಕ್ಷೇಪವಾಗಿ ಚಿಂತನೆ ಮಾಡುವುದಾದ್ರೆ, ಆ ಪರಶುರಾಮ ದೇವರಿಗೆ ಆ ಜಮದಗ್ನಿ ಋಷಿಗಳು ಹೇಳ್ತಾರೆ, ನಿನ್ನ ತಾಯಿಯ ತಲೆಯನ್ನ ಕತ್ತರಿಸು ಅಂತ ಹೇಳಿ. ಸಂದರ್ಭ ಇವಳು ಮತ್ತೊಬ್ಬ ಪುರುಷನನ್ನ, ಗಂಧರ್ವನನ್ನ, ಅವರನ್ನ ನೋಡಿ ಮೋಹಗೊಂಡಿದ್ದಾಳೆ. ಆದ್ದರಿಂದಾಗಿ ಇವಳಲ್ಲಿ ಯಾವ ಪಾತಿವ್ರತ್ಯ ಎಂಬುದು ಉಳಿದಿಲ್ಲ, ಅದಕ್ಕೋಸ್ಕರವಾಗಿ ನಾಶ ಮಾಡುವಂತ ಹೇಳಿದ್ದಾರೆ. ಆಗ 2 ಮಕ್ಕಳಿಗೂ ಕೂಡ ಶುನಶೇಪ ಶುನಪುಂಜ ಇವರಿಗೂ ಕೂಡ ಹೇಳಿದ್ರು ಕೂಡ ಅವರು ಅದಕ್ಕೆ ಒಪ್ಪಲಿಲ್ಲ. ಆದರೆ ಪರಶುರಾಮ ದೇವರು ಆ ಕಾರ್ಯವನ್ನು ಮಾಡ್ತಾರೆ. ಆದ್ರೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಒಂದು ವರವನ್ನ ಕೇಳ್ತಾರೆ. ಸರಿ, ಅವಶ್ಯವಾಗಿ ಮಾಡ್ತೇನೆ, ಅದೇನು ಚಿಂತೆ ಇಲ್ಲ. ಆದರೆ ನೀವು ಹೇಳಿದ ಕಾರ್ಯವನ್ನು ಮಾಡ್ತೇನೆ, ಬಾಡಿದ ಮೇಲೆ ಮತ್ತೆ ಅವಳು ಬದುಕಬೇಕು. ನೀವೇನು ಅವರನ್ನು ನಾಶ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ, ತಲೆ ಕತ್ತರಿಸಬೇಕು, ಕತ್ತರಿಸ್ತೇನೆ. ಅದೇ ಮತ್ತೆ ದೇಹ ಕೂಡಬೇಕು, ಅವಳಿಗೆ ಜೀವ ಬರಬೇಕು. ಅಷ್ಟೇ ಅಲ್ಲದೇನೆ ಅವಳಿಗೆ ಅದರ ಸ್ಮರಣೆ ಇರಬಾರದು, ನಡೆದ ಘಟನೆಗಳು ಯಾವುದು ಕೂಡ ಸ್ಮರಣೆ ಇರಬಾರದು. ಆ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕೇವಲ ಒಂದು ಉದ್ದೇಶ. ಅವರೆಲ್ಲರೂ ಕೂಡ ಮಹಾ ಸಾತ್ವಿಕ ಶಿರೋಮಣಿಗಳು, ಪಾತಿವ್ರತ್ಯ ಸ್ತ್ರೀಯರೆಲ್ಲರೂ ಕೂಡ. ಉದ್ದೇಶ ಏನು ಅಂತಂದ್ರೆ, ಒಬ್ಬ ಪರಪುರುಷನನ್ನ ನೋಡಿದರೇನೆ ಅದು ಎಷ್ಟು ಅನರ್ಥಕ್ಕೆ ಕಾರಣವಾಗ್ತದೆ ಎಂಬುವಂತಹ ಸಂದೇಶವನ್ನ ಕೊಡಬೇಕಾಗಿದೆ. ಸಾಮಾನ್ಯವಾಗಿ ಪರಪುರುಷರನ್ನು ನೋಡೋದಾಗ್ಲಿ, ಪರಸ್ತ್ರೀಯರನ್ನು ನೋಡೋದು ಸಾಮಾನ್ಯವಾಗಿ ಅಂತ ಜಗತ್ತಲ್ಲಿ ನಡೆಯುತ್ತೆ. ಆದ್ರೆ ಸರ್ವಥಾ ಅಲ್ಲ. ಸಂಘ ಮಾಡುವುದು ಬಹಳ ದೂರ, ಪರಪುರುಷನ ದರ್ಶನ ಮಾಡುವುದೂ ಕೂಡ ಉಚಿತವಲ್ಲ ಎಂಬುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಬರುವಂತಹ ಶಿಕ್ಷೆ ಎಂತಹದ್ದು ಎಂಬುದನ್ನು ಕೂಡ ಎಚ್ಚರದ ರೀತಿಯಲ್ಲಿ ನಮಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಆದ್ದರಿಂದಾಗಿ ನಾವು ಪರಪುರುಷನನ್ನಾಗಲಿ ಪರ ಸ್ತ್ರೀಯರನ್ನಾಗಿ ನೋಡುವ ಸಮಯದಲ್ಲಿ ಎಚ್ಚರದಿಂದ ಇರಬೇಕು, ಸರ್ವಥಾ ನೋಡಬಾರದು ಎಂಬುವಂತಹ ಸಂದೇಶವನ್ನ ಕೊಡ್ತಾರೆ. ಹೀಗೆ ಅದೇ ರೀತಿಯಾಗಿ ಆ ಕಾರ್ಯವನ್ನು ಮಾಡಿ ತಂದೆಯ ಮಾತನ್ನ, ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಿದಂತಹ ಚರಿತ್ರೆಯನ್ನು ಕೂಡ ನಾವು ಕೇಳ್ತೀವಿ. ಹೀಗೆ ಅಂತಹ ನಂದೆ ವಿಶ್ವಾಮಿತ್ರಸ್ತು ಧರ್ಮಾತ್ಮ ನಾಮ್ನಾ ವಿಶ್ವರಥ ಸ್ಮೃತಃ ಜಗ್ನೇ ಭೃಗುಪ್ರಸಾದೇನ ಕೌಶಿಕ ಶಮಂಶವರ್ಧನ. ಇಲ್ಲಿ
ಜಮದಗ್ನಿ ಋಷಿಗಳು, ಪರಶುರಾಮ ದೇವರು, ಹೀಗೆ ಅವರ ವಂಶ ಬೆಳೀತಾ ಹೋದರೆ ಇತ್ತ ಕಡೆಯಲ್ಲಿ ಬ್ರಾಹ್ಮಣನ ವಿಶಿಷ್ಟವಾದಂತಹ ತೇಜಸ್ಸನ್ನ, ಬ್ರಹ್ಮ ತೇಜಸ್ಸನ್ನ ಕೂಡ ಅಭಿಮಂತ್ರಣವನ್ನು ಮಾಡಿಕೊಟ್ಟಂತಹ ಚರುವನ್ನ ಸ್ವೀಕರಿಸಿದಂತಹ ಗಾದಿಯ ಹೆಂಡತಿ ಏನು ಸ್ವೀಕರಿಸಿದ್ದಳು, ಅದರ ಪ್ರಭಾವದಿಂದಾಗಿ ಹುಟ್ಟಿದವರು ವಿಶ್ವಾಮಿತ್ರ ಋಷಿಗಳು, ಮಹಾಜ್ಞಾನಿಗಳು, ತಪಸ್ವಿ ವರೆಣ್ಯರು, ಮಂತ್ರದ್ರಷ್ಟಾರರು. ನೋಡಿ, ಎಲ್ಲರಿಗೂ ಕೂಡ ಆ ರೀತಿಯಾದಂತಹ ವಿಶಿಷ್ಟವಾದ ಸಾಮರ್ಥ್ಯ ಬರೋದಿಲ್ಲ. ಇವರು ಮಂತ್ರವನ್ನೇ ಕಂಡುಕೊಂಡಂತಹ ಮಹಾನುಭಾವರು. ಋಷಿಗಳು ಅಂತ ಬಹಳ ಜನ ಇರ್ತಾರೆ, ಆದರೆ ಎಲ್ಲರೂ ಕೂಡ ಈ ರೀತಿಯಾದಂತಹ ಸಾಮರ್ಥ್ಯವನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಇವರು ಎಲ್ಲ ಮಹರ್ಷಿಗಳು, ಬ್ರಹ್ಮರ್ಷಿಗಳಾಗಿರುವಂತವರು. ವಿಶ್ವಾಮಿತ್ರ ಋಷಿಗಳು, ವಶಿಷ್ಠರು, ಇವರೆಲ್ಲರೂ ಕೂಡ. ನೋಡಿ, ನಾವು ನಿತ್ಯವೂ ಕೂಡ ಯಾವ ಮಂತ್ರವನ್ನ ಪಠನೆಯನ್ನು ಮಾಡಿ ಜೀವನವನ್ನ ಸಾರ್ಥಕ ಮಾಡ್ಕೊಂತ ಇದ್ದೇವು, ಪುಣ್ಯವನ್ನ ಸಂಪಾದನೆ ಮಾಡ್ತಾ ಇದ್ದೇವು, ಪಾಪವನ್ನ ಕಳ್ಕೊಳ್ತಾ ಇದ್ದೇವು, ಅಂತಹ ವಿಶ್ವಾಮಿತ್ರ ಗಾಯತ್ರಿಯನ್ನ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ಇವರು ವಿಶ್ವಾಮಿತ್ರ ಋಷಿಗಳು. ಅದಕ್ಕೆ ನಾವು ಸಾಮಾನ್ಯವಾಗಿ ಕೇವಲ ಗಾಯತ್ರಿ ಅಂತಂದ್ರೆ ಬ್ರಹ್ಮ ಗಾಯತ್ರಿ ಅಂತ ಇದೆ. ಏನು ಓಂ ಎಂದು ಹಿಡಿದು ತತ್ಸವಿತುರ್ವರೆಣ್ಯಂ ಎಂದ ಪ್ರಾರಂಭ ಮಾಡಿಕೊಂಡು ಮುಂದೆ ಹೇಳುವಂತಹ ಮಂತ್ರಕ್ಕೆ ಬ್ರಹ್ಮ ಗಾಯತ್ರಿ ಅಂತ ಹೇಳಿ ಕರೀತಾರೆ. ಆದ್ರೆ ಇವರು ಜಪವನ್ನು ಮಾಡುವ ಸಮಯದಲ್ಲಿ ಇವರಿಗೆ ಕಂಡಿದ್ದು ಕೇವಲ ಬ್ರಹ್ಮ ಗಾಯತ್ರಿ ಕಂಡಿಲ್ಲ. ಬ್ರಹ್ಮ ಗಾಯತ್ರಿ ಕಂಡಿತ್ತು ಅಂದ್ರೆ ಬ್ರಹ್ಮದೇವರಿಗೂ ಕಂಡುಕೊಂಡಂತಹ ಮಂತ್ರ ಆಗ್ತಾ ಇತ್ತು. ಇವರಿಗೆ ಕಂಡಿದ್ದು ವ್ಯಾಹೃತಿಯಿಂದ ಕೂಡಿದ್ದು. ಓಂ ಭೂರ್ಭುವಸ್ವಃ ಅಂತ ಹೇಳಿ ವ್ಯಾಹೃತಿ ಇದು. ನೋಡಿ, ಕೇವಲ ಗಾಯತ್ರಿ ಮಂತ್ರ ಅಂದ್ರೆ ಸಾಮಾನ್ಯ ಅಂತ ನಾವು ಚಿಂತನೆ ಮಾಡಬಾರ್ದು. ವ್ಯಾಹೃತಿ ಪೂರ್ವಕವಾದಂತಹ ಬ್ರಹ್ಮ ಗಾಯತ್ರಿಯ ಸಹಿತವಾದಂತಹ ಪಠನೆ ಇದು. ಇದಕ್ಕೆ ವಿಶಿಷ್ಟವಾದಂತಹ ಅರ್ಥವನ್ನು ಕೂಡ ನಾವು ಚಿಂತನೆಯನ್ನು ಮಾಡಬಹುದು. ಜ್ಞಾನಪ್ರದವಾದಂತಹದು, ಶ್ರೇಷ್ಠವಾದಂತಹ ಏನು ಯೋಗ್ಯವಾದ ಅಪೇಕ್ಷೆಗಳು ಇರ್ತವೆ ಎಲ್ಲವೂ ಕೂಡ ಇದರಿಂದಾಗಿ ಪೂರ್ಣವಾಗ್ತದೆ. ಯಾಕೆ ಅಂತಂದ್ರೆ ನಾವು ಮಾಡುವಂತಹ ಜಪದ ಪ್ರಭಾವ. ಏನು ಜಪದ ಪ್ರಭಾವ? ನಾವು ಜಪವನ್ನ ಮಾಡಿದಾಗ, ಈ ಗಾಯತ್ರಿ ಮಂತ್ರವನ್ನ ಪಠನೆಯನ್ನು ಮಾಡಿದಾಗ ಸಂಪೂರ್ಣವಾಗಿ ವೇದವನ್ನ ಪಠನೆಯನ್ನು ಮಾಡಿದಂತಹ ಪುಣ್ಯ ಎಂಬುದು ಬಂದಿರುತ್ತದೆ. ಸುಮ್ಮನೆ ಕೇವಲ ಗಾಯತ್ರಿ ಮಂತ್ರವನ್ನು ಮಾಡಿದಾಗ, ಒಂದು ಗಾಯತ್ರಿ ಮಂತ್ರವನ್ನ ಎಷ್ಟು ಸಮಯ ಬೇಕು ನಮಗೆ? ಒಂದು ಅರ್ಧ ನಿಮಿಷವೂ ಕೂಡ ಬೇಡ, ಕಾಲು ನಿಮಿಷವೂ ಕೂಡ ಬೇಡ. ಅಂತಹ ಒಂದು ಗಾಯತ್ರಿ ಮಂತ್ರವನ್ನ ನಾವು ಪ್ರಾಮಾಣಿಕವಾಗಿ 5 ಬಾರಿ 5 ಕಡೆ ನಿಲ್ಲಿಸಿ ಸ್ವಲ್ಪ ಅದರ ಬಗ್ಗೆ ಮಂತ್ರಗಳನ್ನ ನಮ್ಮ ಯೋಗ್ಯತಾನುಸಾರವಾಗಿ ಆದರೂ ಕೂಡ ಅದರ ಅರ್ಥ ಚಿಂತನೆಯನ್ನು ಮಾಡ್ತಾ ಆ ಮಂತ್ರ ಪಠನೆಯನ್ನು ನಾವು ಮಾಡಿದರೆ ಸಂಪೂರ್ಣವಾಗಿ ವೇದವನ್ನ ಪಠನೆಯನ್ನು ಮಾಡಿದಂತಹ ಪುಣ್ಯ ಎಂಬುದು ಬರ್ತದೆ. ಯಾಕೆ ಅಂತಂದ್ರೆ ಓಂಕಾರದ ಅರ್ಥವನ್ನ ತಿಳಿಸಿಕೊಟ್ಟಿದ್ದೇ ಈ ವ್ಯಾವೃತಿ. ಭೂಹು ಭುವಃ ಸ್ವಹ ಎನ್ನುವುದು, ಅದೇ ಭೂರ್ಭು ಸ್ವಹ ಅಂತ ಹೇಳುವುದು. ಅದರ ವಿಸ್ತಾರವೇ ಗಾಯತ್ರಿ ಮಂತ್ರ. ಅಂದ್ರೆ ಏನು ಅರ್ಥ? ಪ್ರಣವ ಮಂತ್ರ ಓಂಕಾರವನ್ನ ಪಠನೆಯನ್ನು ಮಾಡಿದ್ರೆ ಸಂಪೂರ್ಣ ವೇದ ಪಠನೆಯನ್ನು ಮಾಡಿದ ಪುಣ್ಯ. ಹಾಗೆ ಮೇಲೆ ಬರ್ತಾ ಹೋಗುವುದು. ಗಾಯತ್ರಿಯ ವಿಸ್ತಾರ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತಾರ ವೇದಗಳು, ಸಂಪೂರ್ಣವಾದ ಋಗ್ವೇದ, ಹೀಗೆ ಸಂಪೂರ್ಣವಾದ ವೇದ. ಹೀಗೆ ಒಂದು ಓಂಕಾರವನ್ನ ಪಠನೆಯನ್ನು ಮಾಡಿದರೆ ಸಂಪೂರ್ಣವಾಗಿ ವೇದವನ್ನ ಪಠನೆಯನ್ನು ಮಾಡಿದ ಪುಣ್ಯ ಬರ್ತದೆ. ಆದರೆ ನಮಗೆ ಆ ಪ್ರಣವ ಮಂತ್ರವನ್ನ ಓಂಕಾರವನ್ನ ಏನಿದೆಯಲ್ಲ, ಓಂ 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 ಅಂತ ಏನು ಹೇಳುವುದು, ಇದು ಓಂ ಅಂತ ಅದು ಮಧ್ಯದಲ್ಲಿ ಇರ್ತದೆ ಮೂಲ ಮಂತ್ರ. ಆದಿಯಲ್ಲಿ ಅಂತ್ಯದಲ್ಲಿ ನಾವು ಓಂಕಾರವನ್ನ ಹೇಳಿರ್ಬೇಕು. ಇದು ಒಂಥರ ಸಂಪುಟ ಅಂತ ಹೇಳಿ. ಈಗ ನಾವು ನಮಗೆ ತಿಳಿಯುವ ರೀತಿಯಾಗಿ ಚಿಂತನೆ ಮಾಡುವುದಾದ್ರೆ ಗಾಯತ್ರಿ ಇದು ವಾಯುಸ್ತುತಿಯನ್ನ ಪಠನೆಯನ್ನು ಮಾಡ್ತೀವಿ. ವಾಯುಸ್ತುತಿಯನ್ನ ಪಠನೆ ಮಾಡುವಾಗ ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು ಹನುಮ ಭೀಮ ಮಧ್ವರ ಚರಿತ್ರೆ ಇದು. ಇದನ್ನ ತಿಳಿಯುವುದಕ್ಕಿಂತ ಪೂರ್ವದಲ್ಲಿ, ಪಠನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ನರಸಿಂಹದೇವರ ಸ್ತೋತ್ರವನ್ನ ಪಠನೆಯನ್ನು ಮಾಡಬೇಕು ಅಂತ ಹೇಳಿ ಆ ಮಂತ್ರವನ್ನ 2 ಶ್ಲೋಕಗಳನ್ನ ಪಾಂತಸ್ಮಾನ್ ಲಕ್ಷ್ಮೀಕಾಂತ ಮಂತ್ರವನ್ನ ಆದಿಯಲ್ಲಿ ಅಂತ್ಯದಲ್ಲಿ ಹೇಳಿ ಎಂಬುದಾಗಿ ಒಂದು ಪಾಠಕ್ರಮವನ್ನ ಹಾಕಿಕೊಟ್ರು. ಆಗ ಈ ಮಂತ್ರಕ್ಕೆ ಸಿದ್ಧಿ ಸಿಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಯಾಕೆ ವಾಯುಸ್ತುತಿಯ ಪಠನೆಯನ್ನು ಮಾಡಿ ಇಷ್ಟೆಲ್ಲ ಸಾಮರ್ಥ್ಯವನ್ನ ಪಡಿತಾ ಇದ್ದಾರೆ ಅಂದ್ರೆ ಅದು ಗುಪ್ತವಾದಂತಹ ಧನ. 2 ಮುಚ್ಚುಳಗಳಿಂದಾಗಿ ಸಂಪೂರ್ಣವಾಗಿ ಮುಚ್ಚಿದೆ. ಯಾವ ಮಂತ್ರ ಮುಚ್ಚುಳ ಅಂತಂದ್ರೆ ಲಕ್ಷ್ಮೀ ನರಸಿಂಹದೇವರೆಂಬುವಂತ ಮುಚ್ಚುಳದಿಂದಾಗಿ ಮುಚ್ಚಿಕೊಂಡಿದೆ. ಆ ರಕ್ಷಾ ಕವಚದಿಂದ ಕೂಡಿರೋದ್ರಿಂದಾಗಿಯೂ ಕೂಡ ಈ ಮಂತ್ರಕ್ಕೆ ಅಷ್ಟು ಸಿದ್ಧಿ ಸಾಮರ್ಥ್ಯ ಎಂಬುದಿದೆ. ಎಂಥ ಕಾರ್ಯವಾದ್ರೂ ಕೂಡ ಸಿದ್ಧಿ ಆಗ್ತದೆ. ಅದರ ಒಂದೊಂದು ಶ್ಲೋಕಕ್ಕೂ ಕೂಡ ಫಲಶ್ರುತಿಯನ್ನ ಹೇಳ್ತಾ ಹೋಗಿದ್ದಾರೆ. ಎಲ್ಲ ಕಾರ್ಯವು ಸಿದ್ಧಿಯೂ ಆಗ್ತದೆ ಸಂಪೂರ್ಣವಾಗಿ ಪಠನೆಯನ್ನು ಮಾಡುವುದರಿಂದಾಗಿ. ಹಾಗೇನೆ ಯಾವುದೇ ಮಂತ್ರವನ್ನ ಪಠನೆಯನ್ನು ಮಾಡುವಾಗ ಆದಿಯಲ್ಲಿ ಅಂತ್ಯದಲ್ಲಿ ಓಂಕಾರವನ್ನ ಪಠನೆಯನ್ನು ಮಾಡಬೇಕು. ಇದು ಕವಚ, ರಕ್ಷಾ ಕವಚವಾಗಿರ್ತದೆ. ಅದು
ಯಾಕೆಂದ್ರೆ ಮಧ್ಯದಲ್ಲಿ ನಮ್ಮಲ್ಲಿ ಆಗುವಂತ ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲವೂ ಕೂಡ ಪರಿಹಾರವಾಗಿ ಪೂರ್ಣವಾಗಿ ಫಲವನ್ನ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆ ಕ್ರಮದಲ್ಲಿ ಒಂದು ಓಂಕಾರವನ್ನ ಪಠನೆಯನ್ನು ಮಾಡಬೇಕಂದ್ರೆ ಆದಿ ಅಂತ್ಯದಲ್ಲಿ ಸೇರಿಸಿ ಓಂ 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 ಅಂತ 3 ಬಾರಿ ಹೇಳಿದಾಗ ಒಂದು ಓಂ ಪ್ರಣವವನ್ನು ಪಠನೆ ಮಾಡದಂತಾಗ್ತದೆ. ಆದರೆ ಗೃಹಸ್ಥರಿಗಾಗಲಿ ಅಥವಾ ಬ್ರಹ್ಮಚಾರಿಗಳಿಗಾಗಲಿ ಆ ಪ್ರಣವ ಮಂತ್ರ, ಓಂಕಾರ ಅಂದ್ರೆ ಪ್ರಣವ ಮಂತ್ರವನ್ನ 10ಕ್ಕಿಂತ ಹೆಚ್ಚು ಬಾರಿ ಪಠನೆ ಮಾಡುವಂತ ಅಧಿಕಾರ ಎಂಬುದು ಇಲ್ಲ. ಕೇವಲ 10 ಮಂತ್ರವನ್ನು ಮಾತ್ರ ಮಾಡುವುದಕ್ಕೆ ಸಾಧ್ಯ. 10 ಅದಕ್ಕಿಂತ ಜಾಸ್ತಿ ಮಾಡುವ ಹಾಗೆ ಇಲ್ಲ. ಅದಕ್ಕೋಸ್ಕರವಾಗಿ ಗಾಯತ್ರಿ ಮಂತ್ರವನ್ನ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಅದನ್ನ ನಾವು ಹೆಚ್ಚೆಷ್ಟು ಆದ್ರೂ ಕೂಡ ಮಾಡಬಹುದು. ಹೀಗೆ ಅಂತಹ ಗಾಯತ್ರಿ ಮಂತ್ರ ವೇದಗಳನ್ನ ಸಂಪೂರ್ಣವಾಗಿ ತಿಳಿಸಿಕೊಡುವಂತಹ, ವೇದದ ಅರ್ಥದಿಂದ ಕೂಡಿದಂತಹ ಸಂಪೂರ್ಣ ವೇದವನ್ನು ಪಠನೆ ಮಾಡಿದಾಗ ಸರ್ವ ಪುಣ್ಯ ಹೇಗೆ ಇರುತ್ತದೆಯೋ ಅಂತಹ ಪುಣ್ಯ ಗಾಯತ್ರಿ ಮಂತ್ರ ಪಠನೆಯಿಂದಾಗಿ ಬರ್ತದೆ. ಅಂತಹ ಗಾಯತ್ರಿಯನ್ನು ಕೊಟ್ಟವರು ವಿಶ್ವಾಮಿತ್ರ ಋಷಿಗಳು. ಅಂತಹ ಮಹಾಜ್ಞಾನಿಗಳು, ತಪಸ್ವಿ ವರಣ್ಯರು. ಆ ಚರುವಿನ ಪ್ರಭಾವದಿಂದಾಗಿ ಆ ರುಚಿಕ ಋಷಿಗಳ ನಿತ್ಯವೂ ಕೂಡ ರುಚಿಕರ ಸ್ಮರಣೆಯೂ ಕೂಡ ಮಾಡಲೇಬೇಕಂತ ಆಯ್ತು. ರುಚಿಕರ ಸ್ಮರಣೆ ಮಾಡದೆ ಇದ್ದರೆ ನಾವು ಆ ಗಾಯತ್ರಿ ವಿಶ್ವಾಮಿತ್ರರನ್ನ ಈ ರೀತಿಯಾದಂತಹ ಮಂತ್ರದ್ರಷ್ಟಾರರನ್ನ ಪಡೆಯುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ಸಾಮರ್ಥ್ಯ ಅವರಲ್ಲಿ ಬರ್ತಾ ಇತ್ತೋ ಇಲ್ಲವೋ. ಹೀಗೆ ಆದ್ದರಿಂದ ರುಚಿಕರ ಸ್ಮರಣೆಯೂ ಕೂಡ ನಾವು ಮಾಡಲೇಬೇಕು. ಹೀಗೆ ಅಂತಹ ಗಾಯತ್ರಿಯನ್ನು ಕೊಟ್ಟಂತಹ ಮಹಾನುಭಾವರು ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರ ಋಷಿಗಳಿಗೆ ಶಾಲಾವತಿ ಅಂತ ಹೇಳಿ ಹೆಂಡತಿ ಇದ್ಲು. ಅವಳಲ್ಲಿ ದೇವರಾತ, ಕತಿ, ಹಿರಣ್ಯಾಕ್ಷ ಅಂತ ಹೇಳಿ ಮಕ್ಕಳಾಗ್ತಾರೆ. ರೇಣುಚಾರ್ಯರಲ್ಲಿ ರೇಣುಕ, ಸಂಕೃತಿ, ಮುದ್ಗಲ, ಗಾಲವ ಇವರೆಲ್ಲರೂ ಕೂಡ ಗೋತ್ರ ಪ್ರವರ್ತಕರು. ನೋಡಿ, ಮುದ್ಗಲ ಗೋತ್ರ ಅಂತ ಕೇಳಿ ಮೌದ್ಗಲ್ಯ ಗೋತ್ರ, ಗಾಲವ ಋಷಿಗಳು, ಹೀಗೆ ಅನೇಕ ಗೋತ್ರಗಳೆಲ್ಲರೂ ಕೂಡ ಕೇಳ್ತೀವಿ. ಮಧುಚ್ಛಂದ ಎಲ್ಲ ಋಷಿಗಳೇ. ಮಧುಚ್ಛಂದ ಋಷಿಹಿ ಅಂತ ಹೇಳಿ ವೇದದಲ್ಲಿ ಬರ್ತದೆ. ಮಧುಚ್ಛಂದ, ದೇವಲರು, ಹೀಗೆ. ಮತ್ತೊಬ್ಳು ದೃಷ್ಟದ್ವತಿ ಅಂತ ಹೇಳಿ ಎಂಬುವಲ್ಲಿ ಅಷ್ಟಕ, ಕಚ್ಚಪ, ಹಾರೀತ ಮೊದಲಾದ ಮಕ್ಕಳಾಗ್ತಾರೆ. ನೋಡಿ, ಹಾರೀತರು ಯಾರಿದ್ದಾರೋ ಅವರ ವಂಶವೇ ಹರಿತಸ ಗೋತ್ರದಲ್ಲಿ ಬಂದವರು. ಹಾರೀತರು ವಿಶ್ವಾಮಿತ್ರರ ಮತ್ತು ದೃಷ್ಟದ್ವತಿ ಎಂಬುವಳಲ್ಲಿ, ವಿಶ್ವಾಮಿತ್ರರು ಮತ್ತು ದೃಷ್ಟದ್ವತಿಯಲ್ಲಿ ಹುಟ್ಟಿದವರು ಹಾರೀತರು. ಹಾರೀತರ ವಂಶವೇ ಹರಿತಸ ಗೋತ್ರದಲ್ಲಿ ಬಂದವರು ಎಂಬುದಾಗಿ ಇವರು ಹರಿತಸ ಗೋತ್ರದಲ್ಲಿ ಹಾರೀತ ಋಷಿಗಳು ಇವರೆಲ್ಲರೂ ಕೂಡ ವಿಶೇಷವಾಗಿ ಪುರಾಣ ಪ್ರವರ್ತಕರಾಗಿದ್ದಾರೆ. ಮಹಾಜ್ಞಾನಿಗಳು. ಅಷ್ಟಕ, ಕಚ್ಚಪ ಇವರೆಲ್ಲರೂ ಕೂಡ. ಹೀಗೆ ಅವರ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತಾ ಮುಂದೆ ಪಾಣಿನೋ ಬಭ್ರವಶ್ಚೈವ ಧ್ಯಾನ ಜಪ್ಯ ತಥೈವ ಚ ಪಾರ್ಥಿವ ದೇವರಾತಶ್ಚ ಶಾಲಂಕ ಯನಪಷ್ಕಲಾಹ ಲೋಹಿತ ಯಾಮದೂತಾಶ್ಚ ತಥಾ ಕಾರೀಶವಸ್ಮೃತಾಃ ಸೌಶ್ರುತಾಃ ಕೌಶಿಕಾಃ ರಾಜನ್ ತಥಾ ನೇ ಸೈಂಧವಾಯನಾಹ ಅಂತ ಹೇಳಿ ಹೀಗೆ ಅನೇಕ ಮಕ್ಕಳೆಲ್ಲರೂ ಕೂಡ ಇವರಿಗೆ ಆಗಿದ್ದಾರೆ. ಪಾಣಿಗಳು, ಭಬ್ರುಗಳು, ಧಾನ್ಯಜಪರು, ಧ್ಯಾನಜಪ್ಯರು, ಪಾರ್ಥಿವರು, ದೇವರಾತರು, ಶಾಲಂಕಾಯರು, ಭಾಷ್ಕಲರು, ಲೋಹಿತರು, ಯಮದೂತರು, ಕಾರೀಶುಗಳು, ಸೌಶ್ರುತರು, ಕೌಶಿಕರು, ಸೈಂಧವಾಯನರು, ದೇವಲರು, ರೇಣುಗಳು, ಯಾಜ್ಞವಲ್ಕ್ಯರು, ಹೀಗೆ ಇವರೆಲ್ಲರೂ ಕೂಡ ಇವರ ವಂಶದಲ್ಲಿ ಏನೇ ಬರುವಂತಹ ಅವರು. ಕೌಶಿಕ ಗೋತ್ರದ ಸಂಖ್ಯೆ ವಿಸ್ತಾರವಾಗಿದೆ ಎಂಬುದಾಗಿ ತಿಳಿಸಿ ಹೀಗೆ ಮುಂದೆ ವಿಶ್ವಾಮಿತ್ರಾತ್ಮಜಾನಾಂತು ಶೇಪೋಗ್ರಜ ಸ್ಮೃತಃ ಭಾರ್ಗವಃ ಕೌಶಿಕತ್ವಂ ಹಿ ಪ್ರಾಪ್ತಸ್ಸ ಮುನಿಸತ್ತಮಃ. ಹೀಗೆ ಆ ವಿಶ್ವಾಮಿತ್ರ ಮಕ್ಕಳಲ್ಲಿ ಶುನಶೇಪ ಅಂತ ಹೇಳಿ ಏನಿದ್ದಾನೋ ಅವನು ಹಿರಿಯನಾಗಿರ್ತಾನೆ. ಅವನು ವಾಸ್ತವಿಕವಾಗಿ ಅವನು ರುಚಿಕರ ಮಧ್ಯದ ಮಗನಾಗಿರ್ತಾನೆ. ಆದ್ರೂ ಕೂಡ ಅವನೇ ಹಿರಿಯ ಮಗ ಎಂಬುದಾಗಿ ರೂಢಿಯಲ್ಲಿ ಬಂತು. ಹೀಗೆ ಮುಂದೆ ಅವರಿಗೇನೆ ದೇವರಾತಾದಯ ಸಪ್ತ ವಿಶ್ವಾಮಿತ್ರಸ್ಯ ವೈಸುದಾಹ ವೃಷದ್ವತಿ ಸ್ವತಶ್ಚಾಪ ವಿಶ್ವಾಮಿತ್ರ ತದಾಷ್ಟಕಃ. ವಿಶ್ವಾಮಿತ್ರರಿಗೆ ದೇವರಾತನೇ ಮೊದಲಾದ 7 ಜನ ಮಕ್ಕಳಲ್ಲದೇನೆ ದೃಷದ್ವತಿಯಿಂದ ಜನಿಸಿದಂತ ಅಷ್ಟಕ ಎಂಬ ಒಂದು 8ನೇ ಮಗ, ಅಷ್ಟಕನ ಮಗನೇ ಲೌಹಿ ಎಂಬವನು. ಹೀಗೆ ಅವರ ವಿಶಿಷ್ಟವಾದಂತಹ ವಂಶಾವಳಿ, ಜನ್ಮ ಋಷಿಗಳ ಅವರ ವಂಶದಲ್ಲಿ ಬರುವಂತಹ ಅನೇಕರ ಚರಿತ್ರೆಗಳನ್ನೆಲ್ಲವನ್ನು ಕೂಡ ಕೇಳುವುದರಿಂದಾಗಿ ವಿಶೇಷವಾಗಿ ಆಯುನ ವಂಶವನ್ನು ಕೂಡ ಯಾವ ರೀತಿಯಾದಂತಹ ತೊಂದರೆಗಳು ಅಂತ ಜೀವನದಲ್ಲಿ ಬರ್ತಾ ಆ ತೊಂದರೆಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಎಂಬುದಾಗಿ ತಿಳಿಸಿ ಮುಂದೆ ಆಯುನ ವಂಶಾವಳಿಯನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಆಯೋ ಪುತ್ರ ತಥಾ ಪಂಚ ಸರ್ವೇ ವೀರಾ ಮಹಾರಥಾಃ ಸರ್ವಾನು ತನಯಾನಾಂಚ ಪ್ರಭಾಯಾಂ ಜಗ್ನಿರೇ ರೂಪ ಅಂತ ಹೇಳಿದಂತೆ ಶ್ರೇಷ್ಠನಾದಂತಹ ಆಯು, ಪುರೂರವಸ್ ಅಂತ ಏನು ಹಿಂದೆ ಕೇಳಿದ್ವಿ. ಪುರೂರವ ಮತ್ತು
ಉಗುರುವಶಿಯಲ್ಲಿ ಹುಟ್ಟಿದವರು ಆಯು ಅಂತ 7 ಜನ ಮಕ್ಕಳಿದ್ದಾರೆ ಅಂತ ಕೇಳಿದ್ವಿ. ಅದರಲ್ಲಿ ಅಮಾವಾಸ್ಯನ ಬಗ್ಗೆ ಎಲ್ಲವನ್ನು ಕೂಡ ಹೇಳ್ತಾ ಬಂದ್ರು. ಮುಂದೆ ಈಗ ಆಯುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಆಯುವಿಗೆ ರಾಹು, ಆ ರಾಹುವಿನ ಮಗಳಾದಂತ ಪ್ರಭಾ ಅಂತ ಹೇಳಿ, ಪ್ರಭಾ ಎಂಬುವಲ್ಲಿ ನಹುಷ, ವೃಷಧರ, ವೃದ್ಧಶರ್ಮ, ರಂಭ, ರಜಿ, ಅನೇನ ಅಂತ ಹೇಳಿ 5 ಜನ ಮಕ್ಕಳಾಗ್ತಾರೆ. ನೋಡಿ, ನಾವು ನವ ಗ್ರಹಗಳನ್ನ ಕೇಳ್ತೇವೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ ಹೇಳಿ ಹೀಗೆ ನವಗ್ರಹಗಳನ್ನ ಕೇಳ್ತೀರಿ. ಎಲ್ಲರೂ ಕೂಡ ಈ ವಂಶಾವಳಿಗಳಲ್ಲೇನೆ ಬರುವಂತವರಾಗಿರ್ತಾರೆ. ಈಗ ಸೂರ್ಯ ಅವನ ಚರಿತ್ರೆಗಳನ್ನೆಲ್ಲವೂ ಕೂಡ ನಾವು ಕೇಳಿದ್ವಿ. ಆ ಸೂರ್ಯನ ಮಗನೇ ಶನೈಶ್ಚರ. ಇತ್ತ ಕಡೆಯಲ್ಲಿ ಚಂದ್ರನ ಬಗ್ಗೆ ಎಲ್ಲ ವಿಸ್ತಾರವಾಗಿ ಕೇಳಿದ್ವಿ. ಚಂದ್ರನ ಮಗನೇ ಬುಧ. ಸೂರ್ಯ, ಚಂದ್ರ ಆಯ್ತು, ಬುಧ ಆಯ್ತು, ಶನಿ ಆಯ್ತು. ಇತ್ತ ಕಡೆಯಲ್ಲಿ ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು. ಬೃಹಸ್ಪತಿ ಅವರೇ ಗುರುವಿನ ಸ್ಥಾನದಲ್ಲಿ ಗುರುಗ್ರಹದ ರೂಪದಲ್ಲಿ ಚಿಂತನೆ ಮಾಡುವುದು. ಶುಕ್ರಾಚಾರ್ಯರು. ಹೀಗೆ ಅವರೆಲ್ಲರೂ ಕೂಡ ಕುಜ, ಮಂಗಳ, ಭೂಮಿ ಪುತ್ರ, ಭೂಮಿ ಸುತಃ ಅಂತ ಹೇಳ್ತಾರೆ. ಭೂಮಿಯ ಮಗ, ಭೂಮಿದೇವಿಯ ಮಗ ಕುಜ, ಮಂಗಳ. ಹೀಗೆ ರಾಹು, ನೋಡಿ, ರಾಹುವಿನ ಮಗಳೇ ಪ್ರಭಾ ಅಂತೇಳಿ ಅವರಿಗೆ ಆಯುವನ್ನ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಹೀಗೆ ಕೇತು ಅದೊಂದು ವಿಶೇಷವಾದಂತಹ ಮತ್ತೊಂದು ಪಂಗಡ ಎಂಬುದಾಗಿ ತಿಳಿಸ್ತಾರೆ. ಈ ಕ್ರಮದಲ್ಲಿ ಅದ ತಿಳಿಸಿ ಹೀಗೆ ಆ ನವರಲ್ಲಿ ಹುಟ್ಟಿದವರೇ ನಹುಷ, ವೃಷಧರ್ಮ, ರಂಭ, ರಜಿ, ಅನೇನ ಅಂತ ಹೇಳಿ 5 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ವೃದ್ಧ ಶರ್ಮ ಅಂತ ಏನಿದ್ದಾನೋ ಅವನಿಗೆ ಕ್ಷದ್ರ ವೃದ್ಧ ಅಂತ ಕೂಡ ಕರೀತಾ ಇದ್ರು. ಅವನು ಕ್ಷತ್ರಿಯ ಧರ್ಮವನ್ನು ಚೆನ್ನಾಗಿ, ಏನು ಕ್ಷತ್ರಿಯ ಕಾರ್ಯ ಏನಿರ್ತೀರಿ ಯುದ್ಧವನ್ನು ಮಾಡುವುದರಲ್ಲಿ ವೃದ್ಧನಾಗಿದ್ದ. ಏನ್ ಅರ್ಥ ಹಂಗಂದ್ರೆ ಅಂದ್ರೆ ಅದರಿಂದ ಚೆನ್ನಾಗಿ ಪ್ರವೀಣನಾಗಿದ್ದ, ಚೆನ್ನಾಗಿ ಕ್ಷಾತ್ರಿಯ ಕಾರ್ಯಗಳು ಏನಿರ್ತಾವೋ ಅವುಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದ ಎಂಬುದಾಗಿ. ಈಗ ನೋಡಿ, ಜ್ಞಾನವೃದ್ಧ, ವಯೋವೃದ್ಧ ಅಂತ ಹೇಳಿ ಪ್ರಯೋಗ ಮಾಡ್ತಾರೆ. ಅದೇ ರೀತಿ ಕ್ಷತ್ರವೃದ್ಧ ಎಂಬುದಾಗಿ ವಯಸ್ಸಿನಲ್ಲಿ ಇವನು ವೃದ್ಧನಾಗಿದ್ದಾನೆ ಅಂದ್ರೆ ಚೆನ್ನಾಗಿ ಅದರ ಬಗ್ಗೆ ತಿಳಿದಿದ್ದಾನೆ. ವಯಸ್ಸು ವೃದ್ಧ ಅಂದ್ರೆ ವಯಸ್ಸು ಜಾಸ್ತಿ ಆಗಿದೆ ಅಂತ ಹೇಳಿ. ಜ್ಞಾನ ವೃದ್ಧ ಅಂದ್ರೆ ಜ್ಞಾನದಲ್ಲಿ ಅವನು ಹೆಚ್ಚು ಜ್ಞಾನವನ್ನು ಪಡೆದಿದ್ದಾನೆ ಅಂತ ಹೇಳಿ. ಹಾಗೆ ಕ್ಷತ್ರಿಯರಲ್ಲಿ ಅವರು ಚೆನ್ನಾಗಿ ಯಾರು ಪ್ರಾವೀಣ್ಯವನ್ನು ಪಡೆದಿರ್ತಾರೆ ಅವನು ಕ್ಷತ್ರ ವೃದ್ಧ ಅಂತ ಎಂಬುದಾಗಿ ಕೂಡ ಆ ಹೆಸರನ್ನು ಸಾರ್ಥಕವನ್ನು ಮಾಡಿಕೊಂಡಿದ್ದವನು. ಹೀಗೆ ಇವರಲ್ಲಿ ಏನೇ ರಜಿ ರಾಜನಿಗೆ ಏನೇ ರಾಜೇಯ ಅಂತ ಹೇಳಿ 500 ಜನ ಮಕ್ಕಳಿದ್ರು ಅವರಿಗೆಲ್ಲ. ಹೀಗೆ ಅಂತಹ ಶ್ರೇಷ್ಠರಾದವರು. ಆದ್ರೆ ಈ ರಾಜಯ್ಯನ ಹೆಸರು ಕೇಳಿದ್ರೇನೆ ಇಂದ್ರನಿಗೆ ಭಯ ಆಗ್ತಾ ಇತ್ತಂತೆ. ರಜಿಯ ಮಕ್ಕಳು 500 ಜನ ಇದ್ರು. ಅವರ ಹೆಸರನ್ನ ಕೇಳಿದ್ರೆ ಈ ಯಾವ ಇಂದ್ರದೇವನಿಗೂ ಕೂಡ ಭಯ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಯತ್ರ ದೇವಾಸುರೇ ಯುದ್ಧೆ ಸಮುತ್ಪನ್ನೇ ಸುಧಾರುಡೆ ದೇವಾಶ್ಚೈವಾಸುರಾಶ್ಚೈವ ಪಿತಾಮಹ ಮಥಾ ಬ್ರುವನ್ ಆವಯೋಹೋ ಭಗವಾನ್ ಯುದ್ಧೆ ಕೋ ವಿಜೇತ ಭವಿಷ್ಯತಿ. ಒಂದು ಸಂದರ್ಭದಲ್ಲಿ ದೇವತೆಗಳ ಮತ್ತು ಅಸುರರ ಮಧ್ಯೆ ಅನೇಕ ಬಾರಿ ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ಪ್ರಾರಂಭವಾಗಿದೆ. ಆ ಸಂದರ್ಭದಲ್ಲಿ ಹೋಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಯಾರಿಗೆ ಜಯವಾಗ್ತದೆ ತಾವು ತಿಳಿಸಬೇಕು ಅಂತ ಕೇಳಿದಾಗ ಆಗ ಹೇಳ್ತಾರೆ ಅವರು, ಯಾರ ಪಕ್ಷದಲ್ಲಿ ರಜೆ ಇರ್ತಾನೋ ಯುತೋ ರಜಿ ಧೃತಿಸ್ತತ್ರ ಶ್ರೀಷ್ಟದತ್ರ ಯಥೋ ಧೃತಿಹಿ ಅಂತ. ಯಾರ ಪಕ್ಷದಲ್ಲಿ ಯಾವ ರಜಿರಾಜ ಇರ್ತಾನೋ ಅವರ ಪಕ್ಷಕ್ಕೆ ಜಯವಾಗ್ತದೆ. ಯಥೋ ಧೃತಿ ಶ್ರೀಷ್ಟ ಇವ ಧರ್ಮಸ್ತತ್ರ ಜಯಸ್ತದ. ಎಲ್ಲಿ ಇವನಿರ್ತಾನೋ ಅಲ್ಲಿ ಸಂಪತ್ತು, ಧೈರ್ಯ ಲಕ್ಷ್ಮಿ ಎಲ್ಲವೂ ಕೂಡ ಇರ್ತದೆ. ಜಯ ಎಂಬುದು ಕೂಡ ಅವರಿಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಸರಿ, ಆಯ್ತು, ಇನ್ನೇನಾಯ್ತು, ಅವರನ್ನ ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳೋಣ ಅಂತ ಹೇಳಿ ದೇವತೆಗಳು ಕೂಡ ಸಿದ್ಧರಾದ್ರು. ಇತ್ತ ಕಡೆಯಲ್ಲಿ ದಾನವರು ಕೂಡ ಸಿದ್ಧರಾದ್ರು. ಯಾರ ಪಕ್ಷಕ್ಕೆ ಹೋಗ್ತಾನೆ ಇವನು ಅಂತ ಪ್ರಶ್ನೆ. ಆಗ ದೇವದಾನವಾಹ ಪ್ರೀತಾಹ ದೇವೇನೋಕ್ತ ರಜೇರ್ ಜಯೇ ಅಭ್ಯಯ ಜಯಮಚ್ಚಮಿಚ್ಚಂತೋ ಋಣ್ಮಾನ ಭರತರ್ಷಭ. ಆಯ್ತು, ಯಾರ ಪಕ್ಷಕ್ಕೆ ಇವನು ಹೋಗ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ದೇವತೆಗಳ ಪಕ್ಷಕ್ಕೆ ಬರ್ತಾನೆ ಅಂತ ಸಂಪೂರ್ಣವಾಗಿ ನಾವು ಒಪ್ಕೊಳ್ಳುವುದಕ್ಕೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ರಜಿಯ ತಾಯಿ ಏನಿದ್ದಾಳೋ ಆ ಪ್ರಭಾದೇವಿ, ಅವಳು ದಾನವೇಶ್ವರ ರಾಹು, ಆ ರಾಹುವಿನ ಮಗ. ಅದರಿಂದಾಗಿ ದೈತ್ಯರ ಕುಲ ಆಯ್ತು. ಆದ್ರಿಂದಾಗಿ ಒಂದು ಪಕ್ಷದಿಂದಾಗಿ ದೈತ್ಯರ ವಂಶದಲ್ಲಿ ಬಂದವರು. ಅಷ್ಟೇ ಅಲ್ಲ, ಇನ್ನು ಪೂರ್ವದಲ್ಲಿ ಸ್ವಲ್ಪ ಹಿಂದೆ ಹೋದರೆ ಊರ್ವಶಿ ದೇವಲೋಕದವಳು. ಆ ದೇವಲೋಕದಲ್ಲಿ ಏನೇ ಸ್ವಯಂ ಆಯುರೆಲ್ಲರೂ ಕೂಡ ಹುಟ್ಟಿದವರು. ಅವನ ವಂಶದಲ್ಲಿ ಏನೇ ಬಂದಿದ್ದರಿಂದಾಗಿ ಇವು ಸಾಕ್ಷಾತ್ ಸಂಬಂಧ ದೇವಲೋಕ ದೇವತೆಗಳಿಗೂ ಕೂಡ ಇದೆ, ಇತ್ತ ಕಡೆಯಲ್ಲಿ ದೈತ್ಯರಿಗೂ ಕೂಡ ಇದೆ. ಆದ್ದರಿಂದ ಯಾವ ಪಕ್ಷಕ್ಕೆ ಇವನು ಸಹಾಯವನ್ನು ಮಾಡ್ತಾನೆ?
ಹೇಳ್ಬಿಟ್ಟಿದ್ದಾರೆ ಬ್ರಹ್ಮದೇವರು, ಯಾವ ಪಕ್ಷಕ್ಕೆ ಸಹಾಯವನ್ನು ಮಾಡ್ತಾರೋ ಅವರಿಗೆ ಜಯವಾಗತ್ತೆ ಅಂತ ಹೇಳಿ. ಸರಿ ಆಯ್ತು, ಮತ್ತೆ ಯಾರಿಗೆ ಮಾಡ್ತಾನೆ ಅಂತ ಪ್ರಶ್ನೆ ಬರ್ತದೆ. ಆಗ ದೇವತೆಗಳು ಹೋಗಿ ಕೇಳ್ತಾರೆ, ನಮ್ಮ ಕಡೆ ಬನ್ನಿ, ನೀವು ನಮ್ಮ ಪಕ್ಷಕ್ಕೆ ಸಹಾಯವನ್ನು ಮಾಡಬೇಕು, ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ಆಗ ಅವನು ಹೇಳ್ತಾನೆ, ಅವಶ್ಯವಾಗಿ ನಾನು ಬರ್ತೇನೆ, ಆದ್ರೆ ನನ್ನ ಒಂದು ಷರತ್ತಿದೆ. ನಾನು ಇಂದ್ರನ ಪದವಿಯಲ್ಲಿ ಕೊಡ್ಬೇಕು, ನಾನೇ ಇಂದ್ರನಾಗಬೇಕು. ಅದಕ್ಕೆ ನೀವು ಒಪ್ಕೊಳ್ಳೋದಿದ್ರೆ ಅವಶ್ಯವಾಗಿ ಬರ್ತೇನೆ, ಇಲ್ಲದೆ ಇದ್ರೆ ಬರೋದಿಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ದೇವತೆಗಳೆಲ್ಲ ಮಾತಾಡ್ಕೊಂಡಿದ್ದಾರೆ. ಒಂದು ವೇಳೆ ನಾವು ಯುದ್ಧವನ್ನ ಮಾಡದೇ ಇದ್ರೆ, ಒಂದು ಪಕ್ಷ ರಜಿ ಆ ಕಡೆ ಪಕ್ಷಕ್ಕೆ ಹೋದರೆ, ಇವನಾದ್ರೂ ಕೂಡ ರಾಜನಾದ್ರೆ ನಾವು ಆ ಪಕ್ಷದಲ್ಲಿ ಆದ್ರೂ ಕೂಡ ಇರಬಹುದು. ಒಂದು ವೇಳೆ ಇವನು ಕೂಡ ರಾಜನಾಗದೇ ಇದ್ರೆ ದೈತ್ಯರಿಗೆ ಹೋಗ್ಬಿಡುತ್ತದೆ. ಆಗ ನಾವು ಏನೂ ಕೂಡ ಇಲ್ಲದೇನೆ ಸ್ವರ್ಗವನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ. ಕೊನೆಯಲ್ಲಿ ಇಂದ್ರನಿಗೆ ಪದವಿ ಮಾತ್ರ ನಮಗೆ ತಪ್ಪತ್ತೆ ಹೊರತು, ಆಗ ಇಂದ್ರನಿಗೆ ಮತ್ತೊಂದು ಏನಾದ್ರು ವಿಚಾರವನ್ನು ಮಾಡಬಹುದು. ಹೀಗೆ ಎಲ್ಲ ಮಾತನಾಡ್ಕೊಂಡಿದ್ದಾರೆ. ಆಯ್ತು, ಅವಶ್ಯವಾಗಿ ಆಗಲಿ ಅಂತ ಹೇಳಿ ಒಪ್ಕೊಂಡ್ರು. ದೇವತೆಗಳ ಇನ್ನು ಇವರು ಬಂದು ಕಡೆ ಕೇಳಿದ್ರು, ದೈತ್ಯರೆಲ್ಲರೂ ಕೂಡ ಬಂದು ಕೇಳಿದ್ರು. ಆಯ್ತು, ಅವಶ್ಯವಾಗಿ ಬರ್ತೇನೆ, ಆದ್ರೆ ನನ್ನ ಒಂದು ಷರತ್ತು ಏನಂತಂದ್ರೆ, ಗೆದ್ದ ಮೇಲೆ ಇಂದ್ರ ಪದವಿಯಲ್ಲಿ ನಾನು ಕೊಡುವನು ಅಂತ ಕೇಳಿದಾಗೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳ್ತಾರೆ ನೋಡಿ, ಅಸ್ಮಾಕಮಿಂದ್ರ ಪ್ರಹ್ಲಾದ ಯಸ್ಯಾರ್ಥೆ ವಿಜಯಾಮಹೇ. ನಾವು ಯುದ್ಧ ಮಾಡ್ತಿರೋದೇನೆ ಪ್ರಹ್ಲಾದರಾಜರು ಏನ್ ನಾವು ಕೇಳ್ತೀವಲ್ಲ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದರಾಜರು, ಅವರನ್ನ ಆ ಇಂದ್ರನ ಪದವಿಯಲ್ಲಿ ಕೂಡಿಸಬೇಕು ಅಂತಾನೇ ನಾವು ಇಷ್ಟೆಲ್ಲ ಯುದ್ಧವನ್ನ ಮಾಡ್ತಾ ಇರುವುದು. ಅದು ಬಿಟ್ಟು ಇದನ್ನ ನಾನು ಕೂಡಿಸೋದಾದ್ರೆ ನಾವು ಅದನ್ನ ತಗೊಂಡಾದ್ರೂ ಏನ್ ಮಾಡ್ಬೇಕಾಗಿದೆ? ನಮ್ಮ ಮುಖ್ಯ ಉದ್ದೇಶ ಧ್ಯೇಯ ಇರೋದೇನೆ ಪ್ರಹ್ಲಾದರಾಜರನ್ನ ಇಂದ್ರ ಪದವಿಯಲ್ಲಿ ಕೂಡಿಸೋದು. ಆದ್ರಿಂದ ಸರ್ವತಾ ಸಾಧ್ಯ ಇಲ್ಲ ಅಂತ ಹೇಳಿ ದೈತ್ಯರು ಹೇಳ್ಬಿಡ್ತಾರೆ. ಆಯ್ತು ಸರಿ, ಹಾಗಾದ್ರೆ ನಾನು ನಿಮ್ಮ ಪಕ್ಷಕ್ಕೆ ಬರೋದಿಲ್ಲ ಅಂತ ಇವನು ಕೂಡ ಹೇಳಿದ್ದಾನೆ. ಸತುಶಕ್ರ ವಚಶ್ರುತ್ವ ವಂಚಿತಸ್ತೇನ ಮಾಯ ತಥೇತ್ಯೇವ ಬ್ರವೀತ್ರಾಜ ಪ್ರಿಯಮಾನ ಶತಕ್ರತುಂ. ಸರಿ ಆಯ್ತು, ಇತ್ತ ಕಡೆಯಲ್ಲಿ ಯುದ್ಧವೆಲ್ಲ ಆಯ್ತು. ಯುದ್ಧ ಆದ ನಂತರದಲ್ಲಿ ಜಯ ಆಯ್ತು. ಅದೇ ರೀತಿಯಾಗಿ ಏನು ಬ್ರಹ್ಮದೇವರು ಹೇಳಿದ್ರು ಅದೇ ರೀತಿಯಾಗಿ ನಡೆದಿದೆ. ಇವರಿಗೆ ಜಯ ಎಂಬುದು ಕೂಡ ಆಗಿದೆ. ಆದ ನಂತರದಲ್ಲಿ ಸ್ವಯಂ ಸಾಕ್ಷಾತ್ ಇಂದ್ರನೇ ಬಂದಿದ್ದಾನೆ. ಇಂದ್ರನು ಸಿಟ್ಟಿಗೆ ಬಂದ್ಬಿಟ್ಟು, ಈಗೆಲ್ಲ ನಾವು ಜಗತ್ತಲ್ಲಿ ನೋಡ್ತೀವಿ, ಏನೋ ಆ ರೀತಿ ನಡೀತು ಅಂದ್ರೆ ಹೊಸ ಪಕ್ಷವೇ ಶುರು ಆಗ್ಬಿಡುತ್ತದೆ. ಆ ರೀತಿಯಾಗಿ ಮಾಡ್ತೇವೆ. ಸ್ವಯಂ ಇಂದ್ರನೇ ಬಂದಿದ್ದಾನೆ. ಇಂದ್ರನೇ ಬಂದು ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಾವು ಈ ಇಂದ್ರನ ಪದವಿಯನ್ನು ಸ್ವೀಕರಿಸಬೇಕು. ನಾನು ಇಷ್ಟು ದಿನ ಏನು ಕುಳಿತಿದ್ದನೋ ಈ ಪದವಿಯಲ್ಲಿ ಕುಳಿತುಕೋಬೇಕು, ನಿನ್ನ ಮಗನಾಗಿ ನಾನು ಇರ್ತೇನೆ. ನೋಡಿ ಅವ್ರು ಹೇಳುವಂತ ಮಾತು, ರಜಿಯ ಪುತ್ರನಾಗಿ ನಾನು ಸೇವೆಯನ್ನು ಮಾಡ್ತಾ ಇರ್ತೇನೆ, ತಾವು ಈ ಪದವಿಯಲ್ಲಿ ಸ್ವೀಕರಿಸಬೇಕು ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾನೆ. ಆ ಸಮಯದಲ್ಲಿ ಆಗ ಅವರು ಆಯ್ತು ಅಂತ ಹೇಳಿ ಒಪ್ಕೊಂಡ್ಬಿಟ್ರು. ಒಪ್ಕೊಂಡು ಸರಿ ನೀನೇ ಮಾಡು, ನನಗೇನು ಇದು ಬೇಡ ಅಂತ ಹೇಳಿ ರಜಿ ತಾನು ಬಿಟ್ಟು ಭೂಲೋಕಕ್ಕೆ ಮತ್ತೆ ಹೊರಟು ಬಿಟ್ಟ. ಹೀಗೆ ಸತು ಶಕ್ರವಚಶ್ರುತ್ವ ವಂಚಿತಸ್ತೇನ ಮಾಯ ತಥೇತ್ಯೇವ ಬ್ರವೀತ್ ರಾಜ ಪ್ರಿಯಮಾಣ ಶತಕ್ರತುಂ. ಅವನಿಗೆ ಈ ರೀತಿಯಾಗಿ ತಾನು ಯುದ್ಧವನ್ನ ಗೆದ್ದು ಆಯ್ತು ನಾನೇ ಇಂದ್ರ ಆಗ್ತೇನೆ ಅಂತ ಹೇಳಿ ಒಪ್ಕೊಂಡು ಮತ್ತೆ ಅದನ್ನು ತಮಾಷೆಗೋಸ್ಕರವಾಗಿ ಹೇಳಿ ಅವನು ಮತ್ತೆ ನೀನೇ ಇಂದ್ರನಾಗಿ ಇರು, ನನಗೇನು ಬೇಡ, ಇದು ಯಾವುದು ಕೂಡ ಬೇಡ, ಸ್ವರ್ಗಾಧಿಪತ್ಯ ಇಂದ್ರಾಧಿ ಪದವಿ ಯಾವುದು ನನಗೆ ಬೇಡ ಅಂತ ಹೇಳಿ ಅದೆಲ್ಲವನ್ನು ಕೂಡ ಬಿಟ್ಟು ತಾನು ಮತ್ತೆ ಭೂಲೋಕಕ್ಕೆ ಹೋಗಿ ತನ್ನ ಸಾಧನೆಯನ್ನು ಮಾಡಿಕೊಂಡು ತನ್ನ ಕಾಲವನ್ನ ಮುಗಿಸಿದ. ಹೀಗೆ ಆ ರಜಿಯ ಅವರಿಗೆ ಯಾರ ಮೇಲೆ ಭಯ ಇತ್ತು? ರಾಜೇಯರ ಮೇಲೆ, ಅಂದ್ರೆ ರಜಿಯ ಮಗ 500 ಜನ ಮಕ್ಕಳ ಮೇಲೆ ಭಯ ಇತ್ತು. ಯಾಕೆ ಅಂತ ಹಿಂದೆ ಹೇಳಿದ್ರು. ಯಾಕೆ ಅಂತಂದ್ರೆ ಈ ರಜಿ ಕಾಲವಾದ ನಂತರದಲ್ಲಿ ಈ ರಾಜೇಯರೇನಿದ್ದಾರಲ್ಲ 500 ಜನ, ಅವರೆಲ್ಲರೂ ಕೂಡ ಮಹಾಪರಾಕ್ರಮಿಗಳು, ವಿಶಿಷ್ಟವಾದ. ಯಾಕಂದ್ರೆ ಅವ್ರ ರಜಿಯ ಮಕ್ಕಳು ಅಂತಂದ್ಮೇಲೆ ಅಷ್ಟು ಸಾಮರ್ಥ್ಯ ಇದ್ದೇ ಇರ್ತದೆ. ಒಬ್ಬರಲ್ಲ, ಮತ್ತೆ ಇವರೆಲ್ಲ 500 ಜನ ಬೇರೆ ಎಲ್ಲರೂ ಕೂಡ ಸೇರಿ ಯುದ್ಧಕ್ಕೆ ಹೋಗಿದ್ದಾರೆ. ಮತ್ತೆ ಇವರೆಲ್ಲರೂ ಕೂಡ ಹೋಗಿ ಆ ಸ್ವರ್ಗವನ್ನ ಆಕ್ರಮಿಸ್ಕೊಂಡ್ ಬಿಟ್ರು. ಆ ಇಂದ್ರನ ಪದವಿಯನ್ನು ಕೂಡ ಎಲ್ಲವನ್ನು ಕೂಡ ಸ್ವರ್ಗವನ್ನೇ ತಾವರು ಆವರಿಸ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಬರುವಂತ ಆಹುತಿಗಳನ್ನ ಎಲ್ಲ ಮಹಾ ಋಷಿಗಳು ಜ್ಞಾನಿಗಳೆಲ್ಲರೂ ಕೂಡ ಯಜ್ಞಾದಿಗಳನ್ನ ಮಾಡಿ ಆಹುತಿಗಳನ್ನ ಕೊಡ್ತಾ ಇರ್ತಾರೆ. ಕೊಡುವ ಸಮಯದಲ್ಲಿ ಇವರೇನ್ ಆಹುತಿಗಳನ್ನು ಕೊಡ್ತಾರೋ ಅದರಿಂದಲೇನೆ ಇವರಿಗೆ ಶಕ್ತಿ. ಯಾರಿಗೆ? ದೇವತೆಗಳಿಗೆ. ಆ ಆಹುತಿಗಳೇ ಕೊಡದೇ ಇದ್ದಾರೆ ಇವರಿಗೆ ಶಕ್ತಿಯೇ ಇಲ್ಲದಂತ ಆಗ್ಬಿಡ್ತದೆ. ಹಾಗೆ ಆ ಶಕ್ತಿ ಬರುವುದಕ್ಕೋಸ್ಕರವೂ ಕೂಡ ಇವನಿಗೆ ಆಹುತಿಗಳನ್ನ ಕೊಡ್ತಾ ಇದ್ರು. ಆದರೆ ಇತ್ತ ಕಡೆಯಲ್ಲಿ ಏನಾಯ್ತು, ಅವನು ಅದನ್ನ ಬಿಡಿಸ್ಬಿಟ್ಟಿದ್ದಾರೆ ರಾಜೇಯರು. ಎಲ್ಲವೂ ಕೂಡ ತಾವೇ ಸ್ವೀಕರಿಸೋದಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಯಾರೇ ಯಜ್ಞವನ್ನು ಮಾಡಿದ್ರು ಕೂಡ ಅದರ ಫಲವನ್ನ, ಆಹುತಿಗಳ ಏನೇ ಸಮರ್ಪಣೆ ಎಲ್ಲವನ್ನು ಕೂಡ ತಾವೇ ಸ್ವೀಕರಿಸ್ತಾ ಇದ್ದಾರೆ. ಇವ್ರಿಗೆ ಯಾವುದು ಕೂಡ ಇತ್ತಿಲ್ಲ. ಇವರು ಕೃಶನಾಗಿ ಹೋಗಿದ್ದಾನೆ.
ಶಕ್ತಿಯೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಒಂದು ಕುಳಿತುಕೊಂಡಿತು ಇವನಿಗೆ. ಏನು ಯುದ್ಧಕ್ಕೆ ಹೋಗ್ತಾನೆ? ಶಕ್ತಿ ಇದ್ರೆ ಯುದ್ಧವನ್ನು ಮಾಡಬೇಕು, ಆಹುತಿಗಳನ್ನೇ ಸ್ವೀಕರಿಸ್ತಾ ಇಲ್ಲ, ಯಾವೂ ಕೂಡ ಬರದೇ ಇರೋದ್ರಿಂದಾಗಿ ಶಕ್ತಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದು ಬಹಳ ನಿಶ್ಚೇಷ್ಟರಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಋತರಾಜ್ಯ ಬ್ರವೀತ್ ಚಕ್ರ ಋತಭಾಗೋ ಬೃಹಸ್ಪತಿ ಯಾವೂ ಕೂಡ ಇಲ್ಲ. ಆಗ ಕೊನೆಯಲ್ಲಿ ನೋಡಿ, ಸಂಕಟ ಬಂದಾಗ ವೆಂಕಟರಮಣ ಇದ್ದಂತೆ ಗುರುಗಳನ್ನ ಶರಣು ಹೋಗಿದ್ದಾನೆ ಬೃಹಸ್ಪತಿ ಆಚಾರ್ಯರಲ್ಲಿ. ಇಷ್ಟೆಲ್ಲ ನಡೆದೋಗಿದೆ, ಇಷ್ಟಾದ್ರೂ ಕೂಡ ಯಾವುದಕ್ಕೂ ಕೂಡ ಮತ್ತವರಲ್ಲಿ ಹೋಗಿಲ್ಲ. ಎಲ್ಲವೂ ಕೂಡ ತಾವೇ ಪ್ರಯತ್ನವನ್ನು ಮಾಡಿದ್ದಾರೆ, ಯುದ್ಧ ಮಾಡಿದ್ರು, ಯಾವುದು ಮಾಡಿದ್ರು ಕೂಡ ಪ್ರಯತ್ನವಾಗಿಲ್ಲ, ಫಲ ಸಿಗ್ಲಿಲ್ಲ. ಕೊನೆಯಲ್ಲಿ ಮತ್ತೆ ಬೃಹಸ್ಪತಿ ಆಚಾರ್ಯರಲ್ಲಿ ಹೋಗಿ ಎಲ್ಲ ವೃತ್ತಾಂತವನ್ನ ತಿಳಿಸಿದ್ದಾರೆ. ಆಗ ಹೇಳ್ತಾನೆ, ಬದರೀ ಫಲಂ ಮಾತ್ರಂ ವೈ ಪುರೋಡಾಶಂ ವಿದಿತ್ಸ್ವಮಯೇ ಬ್ರಹ್ಮರ್ಷೆ ಏನ ತಿಷ್ಟೇಯಂ ತೇಜಸಾ ಪ್ಯಾಯಿತಸ್ತದಾ ಸದಾ ಬ್ರಹ್ಮನ್ ಕೃಶೋಹಂ ವಿಮನ ಹೃತರಾಜ್ಯೋ ಹೃತಾಶನಃ. ನಾನು ರಾಜ್ಯಭ್ರಷ್ಟನಾಗಿದ್ದೇನೆ, ಆದ್ರಿಂದಾಗಿ ನನಗೆ ಯಾವ ರೀತಿಯಾದಂತಹ ಔತಿಗಳು ಕೂಡ ಸಿಗ್ತಾ ಇಲ್ಲ. ಕೊನೆಯಲ್ಲಿ ಒಂದು ಬೋರೆಕಾಯಿ, ಏನು ಬದರಿ ಫಲ, ಅದರಷ್ಟಾದ್ರೂ ಆಹುತಿಯನ್ನಾದ್ರೂ ಕೂಡ ಸಿಗುವಂತೆ ಮಾಡಿ, ಇಲ್ಲದೆ ಇದ್ರೆ ಸಂಪೂರ್ಣವಾಗಿ ನಿಶ್ಚೇಷ್ಟನಾಗ್ತೇನೆ ನಾನು ಅಂತ ಹೇಳಿ ಹೇಳಿದ್ದಾರೆ. ಆಗ ಹೇಗಾದ್ರೂ ಕೂಡ ಮಾಡಿ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ, ಆಯ್ತು ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ. ಯದ್ಯೇವಂ ಚೋದಿತ ಶಕ್ರ ವಯಾಸ್ಯಾಂ ಪೂರ್ವಮೇವ ಹಿ ನಾಭವಿಷ್ಯತ್ ತ್ವತ್ಪ್ರಿಯಾರ್ಥಂ ಅಕರ್ತವ್ಯಂ ಮಮಾನಘ. ಇಷ್ಟು ಸಮಯವನ್ನು ಬಿಟ್ಟಿದ್ದೀರಾ, ಇಷ್ಟು ದಿನ ಯಾಕೆ ಒಂದು ನನ್ನ ಹತ್ರ ವೃತ್ತಾಂತವನ್ನು ತಿಳಿಸಲಿಲ್ಲ ನೀವು? ಆಯ್ತು ಅವಶ್ಯವಾಗಿ ಮಾಡ್ತೇನೆ. ಅವರಿಗೆ ಚಾರ್ವಾಕ ಮತದ ರೂಪವಾಗಿ ಚಾರ್ವಾಕ ಮತವನ್ನ ಉಪದೇಶವನ್ನು ಮಾಡಿ ಅವರನ್ನೆಲ್ಲವನ್ನು ಕೂಡ ಮೋಹಗೊಳಿಸ್ತೇನೆ. ಹೀಗೆ, ಯಾಕಂದ್ರೆ ನೋಡಿ, ಎರಡು ರೀತಿಯ ವಿಚಾರವಿದೆ. ಜಯವನ್ನ ಪಡೆಯಬೇಕಾದರೆ ಒಂದು ತಮ್ಮ ಸಾಮರ್ಥ್ಯದಿಂದಾಗಿ ಪಡೆಯಬೇಕು. ಇಲ್ಲದೆ ಇದ್ರೆ ಅವನು ಅತ್ಯಂತ ಪ್ರಬಲನಾಗಿದ್ದಾನೆ ಅಂತಂದ್ರೆ ಅವನನ್ನ ಗೆಲ್ಲಲೇಬೇಕಾದ್ರೆ ಬುದ್ಧಿಶಕ್ತಿಯಿಂದ ಗೆಲ್ಲಬೇಕು. ಎರಡೇ ದಾರಿ ಇರೋದು, ಒಂದು ಜ್ಞಾನದಿಂದ ಅಥವಾ ಬಲದಿಂದ. ಆದ್ದರಿಂದ ಇವರು ಈಗ ಅತ್ಯಂತ ಪ್ರಬಲರಾಗಿದ್ದಾರೆ, ನಾನೋಗಿ ಇವ್ರ ಹತ್ರ ಯುದ್ಧ ಏನು ಮಾಡುವುದಕ್ಕಾಗುವುದಿಲ್ಲ. ನಾನು ಜ್ಞಾನ ಪ್ರವರ್ತಕ, ಜ್ಞಾನವನ್ನ ಕೊಡುವಂತವರು. ಆದ್ದರಿಂದಾಗಿ ಅವರಿಗೆ ಜ್ಞಾನವನ್ನೇ ವಿಚಲನ ಮಾಡಿಬಿಡ್ತೀನಿ, ಅವರಿಗೆ ಅವರ ಬುದ್ಧಿಯೇ ಭ್ರಮಣವಾಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಚಾರ್ವಾಕ ಮತವನ್ನ ಉಪದೇಶವನ್ನು ಮಾಡ್ತಾರೆ. ಇವರು ಉಪದೇಶಕರು, ಆದ್ದರಿಂದಾಗಿ ಇವರು ಉಪದೇಶವನ್ನು ಎಲ್ಲರೂ ಕೂಡ ಕೇಳ್ತಾರೆ. ಆದ್ದರಿಂದಾಗಿ ಅವರು ಉಪದೇಶವನ್ನು ಮಾಡಿದ್ದಾರೆ. ನಾಸ್ತಿವಾದಾರ್ಥ ಶಾಸ್ತ್ರಂ ಹಿ ಧರ್ಮ ವಿದ್ವೇಷಣಂ ಪರಂ ಪರಮಂ ತರ್ಕಶಾಸ್ತ್ರಾಣ ಮಸತಾಂ ತನ್ಮನೋರ್ಗೋತ ನುಗಂ ಅಂತ ಹೇಳಿ ಅನೇಕ ರೀತಿಯಾದಂತಹ ನಾಸ್ತಿಕ ಚಾರ್ವಾಕ ದರ್ಶನವನ್ನ ಇವರಿಗೆ ಮಾಡಿಸಿದ್ದಾರೆ. ಏನ್ ಮಾಡಿಸಿದ್ರು ಅಂದ್ರೆ, ನಹಿ ಧರ್ಮ ಪ್ರಧಾನಾನಂ ರೋಚತೆ ತತ್ಕಥಾಂತರೆ ತೇ ತದ್ ಬೃಹಸ್ಪತಿ ಕೃತಂ ಶಾಸ್ತ್ರಂ ಶ್ರುತ್ವಾತ್ಮಕಲ್ಲ ಚೇತಸಃ ಅಂತ ಹೇಳಿ ಅನೇಕ ರೀತಿಯಾಗಿ ಅವರು ಉಪದೇಶವನ್ನು ಮಾಡಿದ್ದಾರೆ. ನೀವು ಸುಮ್ಮನೆ ಈ ಪುಣ್ಯಕ್ಕೋಸ್ಕರವಾಗಿ ಜಪ ತಪಸ್ಸುಗಳನ್ನ ಹೋಮಗಳನ್ನ ಎಲ್ಲವನ್ನು ಕೂಡ ಮಾಡಿ ಇದರಿಂದ ಸುಮ್ಮನೆ ಜೀವನವನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ ನೀವು. ಇದರಿಂದ ಯಾವ ಫಲ ಸಿಗೋದಿಲ್ಲ ನಿಮಗೆ. ಯಾವುದರಿಂದ ಫಲ ಅಂತಂದ್ರೆ ಆಲಿಂಗನಾದಿಗಳಿಂದಾಗಿ ಜನ್ಯವಾದಂತ ಸುಖ, ಅಂದ್ರೆ ಈಗ ಆಲಿಂಗನ ಮಾಡ್ಕೊಳ್ಳುವುದು, ಅದರಿಂದ ಹುಟ್ಟುವಂತ ಸುಖ ಏನಿದೆಯಲ್ಲ ಅದೇ ಸುಖ ಅಂತಂದ್ರೆ ಎಲ್ಲವೂ ಕೂಡ ಸುಖವೇ ಅಲ್ಲ. ಇದರಿಂದ ಏನ್ ಸಿಗತ್ತೆ? ನೀವು ರಾಜ್ಯ ಇಟ್ಕೊಂಡ್ರಿ ಬರೀ ಯುದ್ಧ ಆಡದೆ ಜಗಳ ಆಡದೆ ಏನು ಇದರಿಂದ ಯಾವುದು ಪ್ರಯೋಜನ ಇಲ್ಲ. ಪುಣ್ಯ ಸಂಪಾದನೆ ಮಾಡಿ ತಪಸ್ಸು ಮಾಡಿದ್ರೆ ಹೋಮ ಮಾಡಿದ್ರೆ ಯಾವುದ್ರಿಂದನೂ ಕೂಡ ಫಲ ಸಿಗೋದಿಲ್ಲ. ಆಲಿಂಗನದಿಂದ ಜನ್ಯವಾದಂತ ಸುಖ ಏನಿದೆಯಲ್ಲ ಅದರಿಂದಲೇನೆ ಸುಖ ಎಂಬುದಾಗುವುದು. ಯಾಕೆಂತಂದ್ರೆ ನಮಗೆ ಈ ಏನು ಸ್ವರ್ಗ ಮೋಕ್ಷ, ಮುಂದೇನು ಸ್ವರ್ಗ ಆಗತ್ತೆ ಮೋಕ್ಷ ಆಗತ್ತೆ ಅಂತ ಎಲ್ಲಿ ಯಾರು ಕಂಡಿದ್ದಾರೆ? ಎಲ್ಲವೂ ಕೂಡ ಯಾವುದು ಕೂಡ ಇಲ್ಲ. ದೇಹಕ್ಕೆ ದೇಹನೇ ಆತ್ಮ ಬಿಟ್ಟು ಬೇರೆ ಇಲ್ಲೇ ಇಲ್ಲ. ದೇಹ ಒಳಗಡೆ ಆತ್ಮ ಜೀವನಿದ್ದಾನೆ, ಅವೆಲ್ಲ ಏನು ಕೂಡ ದೇಹವೇ ಆತ್ಮ. ದೇಹ ಜಡ ಅಂತ ಹೇಳೋದು, ಒಳಗಡೆ ಜೀವ ಇದ್ದಾನೆ, ಎಲ್ಲವೂ ಕೂಡ ದಂತ ಕೊಡಬೇಡ್ರಿ ನೀವು. ಆ ದೇಹವೇ ಆತ್ಮ, ಅದಕ್ಕೆ ಸುಖವನ್ನು ಪಡಬೇಕು, ಅದಕ್ಕೆ ಸಂತೋಷವನ್ನು ಪಡಿಸ್ಬೇಕು. ಅದರಿಂದಲೇನೆ ಸುಖ, ನಿಮಗೆ ವಿಶೇಷವಾದಂತಹ ಫಲ ಏನು ಸುಖ ಎಂಬುದು ಆಗುವುದಕ್ಕೆ ಸಾಧ್ಯ. ಸುಖಕ್ಕೆ ಮತ್ತೊಂದರ ಅಪೇಕ್ಷೆ ಇಲ್ಲ. ಈಗ ನಾವು ಒಂದು ಹಣ್ಣನ್ನ ತಿಂದ್ವಿ, ಮಾವಿನ ಹಣ್ಣನ್ನ ತಿಂದ್ವಿ, ತುಂಬಾ ಚೆನ್ನಾಗಿತ್ತು, ಸಿಹಿಯಾಗಿತ್ತು, ಬಹಳ ರುಚಿಕರವಾಗಿತ್ತು ಅಂತ ಹೇಳ್ತೀವಿ. ಅದರಿಂದ ಏನಾಯ್ತು? ಸುಖ ಎಂಬುದು ಆಯ್ತು. ಸುಖದಿಂದ ಏನಾಯ್ತು ಅಂದ್ರೆ ಏನ್ ಬೇರೆ ಇಲ್ಲ, ಅದೇ ಪ್ರಧಾನವಾದದ್ದು. ಹಾಗೆ ಇದೇ ಪ್ರಧಾನವಾಗಿದೆ ಅಂತ ಹೇಳಿ ಅನೇಕ ರೀತಿಯಾಗಿ ಉಪದೇಶವನ್ನು ಮಾಡಿ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿ, ಸಾಲ ಮಾಡೇ ಆದ್ರೂ ತುಪ್ಪ ತಿನ್ನು ಅಂತ ಹೇಳಿ, ಹೀಗೆ ಅನೇಕ ರೀತಿಯಾದಂತಹ ಅನೇಕ ರೀತಿ ಉಪದೇಶಗಳೆಲ್ಲ ಮಾಡಿದ್ರೆ ಸುಖ ಭೋಗವನ್ನ ಮಾಡ್ಕೊಂಡಿರಿ. ಮತ್ತೆ ಸುಮ್ಮನೆ ನೀವು ತಪಸ್ಸು ಜಪ ಪಾರಾಯಣ ಮೋಕ್ಷ ಧರ್ಮ ಅಂತ ಹೇಳಿ ಎಲ್ಲ ಸುಮ್ಮನೆ ಮಾಡ್ತಾ ಕೂತ್ರೆ ಇದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಹೇಳಿ ಅವರಿಗೆಲ್ಲ ಉಪದೇಶವನ್ನು ಮಾಡಿದ್ರು.
ಆಗ ಅವ್ರಿಗೂ ಅನಸಕ್ ಪ್ರಾರಂಭವಾಯ್ತು, ಎಲ್ಲ ಮಾಡಿದ್ರಿಂದ ಹೌದು ಇಷ್ಟೆಲ್ಲ ಸುಮ್ಮನೆ ನಾವು ಸಮಯ ವ್ಯರ್ಥ ಮಾಡ್ತಾ ಇದ್ದೇವೆ, ಮೋಕ್ಷಕ್ಕೋಸ್ಕರ ಅದು ಸಿಗತ್ತೋ ಇಲ್ಲೋ, ಇಲ್ಲೇ ನಾವು ಭೋಗವನ್ನು ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ. ದೇವದ್ರೋಹ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಧರ್ಮದ್ರೋಹ ಆಯ್ತು, ಬ್ರಹ್ಮದ್ವೇಷವಾಯ್ತು. ನೋಡಿ, ಸಂಧ್ಯಾ ವಂದನೆ ಬಿಟ್ರು, 3 ದಿನ ಸಂಧ್ಯಾ ವಂದನೆ ಬಿಟ್ರೆ ಬ್ರಹ್ಮದ್ವೇಷಿ ಅವನಿಗೆ ಆಗ್ತಾನೆ. ಅಂತಹದ್ರಲ್ಲಿ ಬ್ರಹ್ಮ ಬಂಧು ಅಂತ ಹೇಳಿ ಕರೀತಾರೆ ಅವನಿಗೆ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತ ವಾಕ್ಯಾನಂ ಕೃಪಯಾ ಮುನಿನಾಕೃತಂ ಎಂಬುದಾಗಿ ನಾವು ಕೇಳ್ತೇವೆ. ಹಾಗೆ ಅಲ್ಲಿ ಬ್ರಹ್ಮ ಬಂಧು ಅಂತ ಹೇಳಿ ಒಂದು ಶಬ್ದವನ್ನ ಪ್ರಯೋಗವನ್ನು ಮಾಡ್ತಾರೆ. ಏನು ಹಂಗಂತಂದ್ರೆ, ಯಾರಿಗೆ ಅಧಿಕಾರದಿಂದ ಬ್ರಾಹ್ಮಣನಾದಂತಹ ವ್ಯಕ್ತಿ ಅವನು ನಿತ್ಯವೂ ಮಾಡುವಂತಹ ಸಂಧ್ಯಾ ವಂದನಾದಿಗಳನ್ನ 3 ದಿನಗಳ ಪರ್ಯಂತರವಾಗಿ ಬಿಟ್ಟರೆ ಅವನು ಬ್ರಹ್ಮ ಬಂಧು ಅಂತ ಆಗ್ತಾನೆ. ಅಂದ್ರೆ ಸಂಬಂಧವೇ ಅವನಿಗೆ ಹೋಗ್ಬಿಡತ್ತದೆ. ಆ ರೀತಿ ಯಾವ ರೀತಿಯ ಅಧಿಕಾರವೂ ಕೂಡ ಇರೋದಿಲ್ಲ, ಎಲ್ಲವನ್ನು ಕೂಡ ಅವನು ಕಳ್ಕೊಂಡಿರ್ತಾನೆ. ಹಾಗೆ ಇವರು ಆಗ್ತಾ ಇದ್ದಾರೆ, ಧರ್ಮವನ್ನ ಬಿಟ್ಟಿದ್ದಾರೆ, ದೇವದ್ರೋಹ ಮಾಡ್ತಾ ಇದ್ದಾರೆ, ಧರ್ಮದ್ರೋಹ ಮಾಡ್ತಾ ಇದ್ದಾರೆ. ವೇದೋಕ್ತ ಕರ್ಮಗಳು ಅಂತ ಏನಿದ್ದಾವೋ ಎಲ್ಲವನ್ನು ಕೂಡ ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 2 ವಿಭಾಗ. ಒಂದು ಔದಾಸೀನ್ಯ, ಬಿಟ್ಬಿಡೋ, ಯಾರೇನ ಮಾಡ್ಕೊಂಡು ನಾನಂತೂ ಮಾಡಲ್ಲ, ಹಾಗಲ್ಲ. ಇದು ದ್ವೇಷವನ್ನ ಮಾಡೋರ್ಗೂ ಬಿಡಲ್ಲ, ತಾನೂ ಮಾಡೋದಿಲ್ಲ ಅಂತ ಹೇಳಿ. ಹಿರಣ್ಯಕಶಿಪು ತಾನು ಮಾಡ್ತಾ ಇದ್ದ, ತಾನೂ ಕೂಡ ಮಾಡ್ತಾ ಇರ್ಲಿಲ್ಲ, ಮಾಡೋರ್ಗೂ ಕೂಡ ಬಿಡಿಸಿ ತನ್ನನ್ನ ಸ್ತೋತ್ರ ಮಾಡುವುದಕ್ಕೆ ಹೇಳಿದ, ಅವನು ಆಜ್ಞೆ ಮಾಡಿದ, ನನ್ನನ್ನೇ ಸ್ತೋತ್ರ ಮಾಡಬೇಕು, ಹಿರಣ್ಯಕಶಿಪು ನಾನೇ ದೇವರು ಎಂಬುದಾಗಿ ಚಿಂತನೆಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟ ಅವನು. ಹೀಗೆ ನೋಡಿ, ಅಲ್ಲಿ ದೇವದ್ರೋಹ ಧರ್ಮದ್ರೋಹ ಎಲ್ಲವೂ ಕೂಡ ನಡೀತಾ ಇದೆ. ಹಾಗೇನೆ ಇವರು ಅನೇಕ ಪಾನಾದಿಗಳನ್ನು, ದುಷ್ಟವಾದಂತ ಪಾನವನ್ನು ಮಾಡುವುದಾಗಲಿ, ಸ್ತ್ರೀಯ ಸಂಘ, ಹೀಗೆ ಏನೇನು ದುಷ್ಟ ಕೃತ್ಯಗಳು ಅಂತ ಇದೆಯೋ ಎಲ್ಲವನ್ನು ಕೂಡ ಮಾಡಿ ಅತಿಯಾದ ವಿಹಾರ ಮಾಡೋದು, ಅತಿಪಾನಾದಿಗಳನ್ನ ರಾಜರಿಗೆ ಉಚಿತವಾಗಿದೆ. ಬ್ರಾಹ್ಮಣರಿಗೆ ಮಾಡುವಂತಹ ಕಾರ್ಯಗಳಿಗೂ ರಾಜರಿಗೆ ಮಾಡುವಂತಹ ಕಾರ್ಯಗಳಿಗೂ ಬಹಳ ವ್ಯತ್ಯಾಸ ಇದೆ. ಅವರು ಆ ಸ್ಥಾನದಲ್ಲಿ ಕುಡಿದಾಗ ಒಂದಿಷ್ಟು ನಿಯಮಗಳಿರ್ತದೆ. ಅವರು ಮತ್ತೊಬ್ಬ ಸ್ತ್ರೀಯರನ್ನ, ಅದೇ ಒಂದಲ್ಲ ಅನೇಕ ಸ್ತ್ರೀಯರನ್ನ ಮದುವೆ ಆಗುವಂತಹ ಅಧಿಕಾರ ಎಲ್ಲವೂ ಕೂಡ ಇರ್ತದೆ. ಕ್ಷತ್ರಿಯರಿಗೂ ಬೇರೆಯವರಿಗೂ ಕೂಡ ಬಹಳ ವ್ಯತ್ಯಾಸ ಇದೆ. ಆದರೆ ಅದಕ್ಕೆ ಮೀರಿ ಎಲ್ಲದಕ್ಕೂ ಕೂಡ ಒಂದು ಚೌಕಟ್ಟು ಅಂತ ಇರ್ತದೆ, ಅದನ್ನ ಮೀರಿ ಹೋಗುವಂತ ಯಾರಿಗೂ ಕೂಡ ಇಲ್ಲ, ಅಧಿಕಾರ ಇರೋದಿಲ್ಲ. ಹಾಗೆ ಇವರು ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಅತಿಯಾದಂತಹ ವಿಹಾರವನ್ನ, ಅತಿಯಾದಂತಹ ಪಾನಾದಿಗಳನ್ನ ಮಾಡುವುದು ಎಲ್ಲವನ್ನು ಕೂಡ ಮಾಡಿ ಅವರ ಆರೋಗ್ಯಕ್ಕೂ ಕೂಡ ಬಹಳ ಕುತ್ತನ್ನ ತಂದುಕೊಟ್ರು. ಇದರಿಂದಾಗಿ ಅವರೆಲ್ಲವನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಒಂದು ಕೊನೆಯಲ್ಲಿ ಶಕ್ತಿ ರಹಿತರಾಗೋಗ್ಬಿಟ್ರು. ಶಕ್ತಿ ಇದ್ದರೆ ಯುದ್ಧಾದಿಗಳನ್ನ ಮಾಡಬಹುದು, ಯಾರ್ಯಾರು ಕೂಡ ಬಂದ್ರೆ ಸೋಲಿಸಬಹುದು. ಇಷ್ಟೆಲ್ಲವನ್ನು ಕೂಡ ಮಾಡಿ ಸಂಪೂರ್ಣವಾಗಿ ಸ್ತ್ರೀಯರಲ್ಲಿ ರಥರಾಗಿ ಧರ್ಮವನ್ನು ಬಿಟ್ಟು ಈ ಕಡೆಯಲ್ಲಿ ಪುಣ್ಯದ ಸಂಪಾದನೆಯೂ ಕೂಡ ಇಲ್ಲ, ದೈಹಿಕವಾಗಿ ದುಷ್ಟವಾದಂತ ಪಾನಾದಿಗಳನ್ನ ಮಾಡಿ ದೇಹವನ್ನ ಕೆಡಿಸಿಕೊಂಡು ಅನಾರೋಗ್ಯ ಸಂಪೂರ್ಣ ದೇಹವನ್ನ ಆವರಿಸಿಕೊಂಡಿದೆ. ಹೀಗೆ ಆಗಿರೋದ್ರಿಂದ ಶಕ್ತಿ ರಹಿತರಾದ್ರು, ಶಕ್ತಿ ಇಲ್ಲದೇವರಾದ್ರು. ಅಂತಹ ಸಮಯ ಹೀಗೆ ಮಾಡಿ ಆ ಸಮಯದಲ್ಲಿ ಇವರು ತಮ್ಮ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ. ಈಗ ಯುದ್ಧಕ್ಕೆ ಹೋಗಿ ಎಂಬುದಾಗಿ ಬೃಹಸ್ಪತ್ಯಾಚಾರ್ಯರು ಆಜ್ಞೆಯನ್ನು ಮಾಡಿದ್ರು. ಆಗ ಅವರ ಜೊತೆ ಯುದ್ಧವನ್ನು ಮಾಡಿ ಅವರನ್ನ ಸೋಲಿಸಿ ಮತ್ತೆ ಸ್ವರ್ಗವನ್ನ ಪಡೆದರು ಎಂಬುದಾಗಿ ಹೇಳ್ತೀವಿ. ಹೀಗೆ ತ್ರೈಲೋಕ್ಯ ರಾಜ್ಯಂ ಶಕ್ರಸ್ತು ಪ್ರಾಪ್ಯ ದುಷ್ಪ್ರಾಪಮೇವಚ ಬೃಹಸ್ಪತಿ ಪ್ರಸಾದಾಧಿ ಪರಾಂ ನಿವೃತ್ತಿಮಭ್ಯಯಾತ್ ಹತ್ವಾ ರಾಜಿಸುತಾನ್ ಸರ್ವಾನ್ ಕಾಮಕ್ರೋಧ ಪರಾಯಣ. ನೋಡಿ, ಕಾಮಕ್ರೋಧದಲ್ಲಿ ರಥರಾದಂತಹ ರಾಜಿಸುತರನ್ನ ನೋಡಿ. ಪೂರ್ವದಲ್ಲಿ ಆ ರಾಜಿ ನೋಡಿ, ಆ ತಂದೆ ಸ್ವರ್ಗ ತನ್ನನಿಗೆ ಅಧಿಕಾರವನ್ನು ಸಾಕ್ಷಾತ್ ಇಂದ್ರನೇ ಕೊಟ್ಟಂತಹ ಸ್ವರ್ಗದ ಆಧಿಪತ್ಯವನ್ನ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಹೋದರೆ, ಮಕ್ಕಳು ಆ ಅಧರ್ಮದಲ್ಲಿ ಇಳಿದು ಮುಳುಗಿ ಕಾಮಕ್ರೋಧಾದಿಗಳಲ್ಲಿ ಸಂಪೂರ್ಣವಾಗಿ ರಥರಾಗಿ ನಿರತರಾಗಿ ಅವನಿಂದಲೇನೆ ಯಾವ ಇಂದ್ರನಿಂದಲೇನೆ ಮರಣ ಹೊಂದುವಂತ ಪರಿಸ್ಥಿತಿವರೆಗೆ ಬಂತು. ಹಾಗೆ ಎಲ್ಲನ್ನು ಕೂಡ ನಾಶವನ್ನು ಮಾಡಿದ್ದಾರೆ. ಹೀಗೆ ಮತ್ತೆ ಅವನು ಬೃಹಸ್ಪತ್ಯಾಚಾರ್ಯರ ದೇವತೆಗಳ ಗುರುಗಳು ಬೃಹಸ್ಪತ್ಯಾಚಾರ್ಯರ ಅನುಗ್ರಹದಿಂದಾಗಿ ಮತ್ತೆ ಸ್ವರ್ಗಾಧಿಪತ್ಯ ತ್ರೈಲೋಕ್ಯಾಧಿಪತ್ಯವನ್ನ ತಾನು ಪಡೆದುಕೊಂಡ ಇಂದ್ರ. ನೋಡಿ, ಬಲದಿಂದ ಆಗದೇ ಇದ್ದದ್ದು ಜ್ಞಾನದಿಂದ ಆಯಿತು ಅಂತ ಹೇಳಿ. ಹಾಗೆ ಬೃಹಸ್ಪತ್ಯಾಚಾರ್ಯರು ತಾವು ಕೇವಲ ಮಾಡಿದ್ದು ಒಂದು ಉಪದೇಶ, ಎಷ್ಟು ಪ್ರಭಾವ ಬೀರುತ್ತದೆ ಮನುಷ್ಯನಿಗೆ. ಯಾಕೆ ನಾವು ಉಪನ್ಯಾಸಗಳನ್ನ ಕೇಳಬೇಕು, ಪ್ರವಚನಗಳನ್ನ ಕೇಳಬೇಕು ಅಂತಂದ್ರೆ, ಆ ಮನುಷ್ಯನನ್ನ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯ ಆ ಮಂತ್ರಗಳಿಗೆ ಆ ಶಕ್ತಿ ಇರ್ತದೆ, ಆ ಚರಿತ್ರೆಗಳಿಗೆ ಆ ಶಕ್ತಿ ಇರ್ತದೆ. ಹೇಳುವಂತಹ ವ್ಯಕ್ತಿಗಳಲ್ಲಿ ಎಷ್ಟು ಸಾಮರ್ಥ್ಯ ಇರುತ್ತದೋ ಗೊತ್ತಿರೋದಿಲ್ಲ. ಆದರೆ ಆ ಹೇಳುವಂತಹ ಮಂತ್ರ, ಆ ಪುರಾಣ ಮಂತ್ರಗಳಿಗೆ ಆ ಚರಿತ್ರೆಗೆ ಆ ಸಾಮರ್ಥ್ಯ ಇರ್ತದೆ.
ಆ ಮಂತ್ರದ ಚರಿತ್ರೆಯ ಸಾಮರ್ಥ್ಯದಿಂದ ಮನುಷ್ಯ ಪರಿವರ್ತನೆ ಆಗ್ತಾನೆ. ಒಂದು ಇನ್ನೊಂದು, ಮತ್ತೆ ಆಗಾಗ ಮತ್ತೆ ನಾವು ಕೆಟ್ಟ ದಾರಿಗೆ ಹೋಗ್ತಾ ಇರ್ತೀವಿ. ಮತ್ತೆ ಮತ್ತೆ ನಾವು ದೇವರ ಚರಿತ್ರೆಗಳನ್ನ ಶ್ರವಣವನ್ನು ಮಾಡ್ತಾ ಇದ್ರೆ ಮತ್ತೆ ದಾರಿಗೆ ನಾವು ಬರ್ತೀವಿ. ಯಾಕೆ ಅಂತಂದ್ರೆ ನಾವು ಇರುವುದು ಯಾವುದೋ ಒಂದು ಕೃತಯುಗಾದಿಗಳಲ್ಲಿ ನಾವಿಲ್ಲ, ನಾವಿರುವುದು ಕಲಿಯುಗ. ಆ ಹೆಸರೇ ತಿಳಿಸ್ಕೊಡ್ತದೆ, ಕಲಿಯ ಆವೇಶದಿಂದ ಯುಕ್ತವಾದದ್ದು ಅಂತ. ಕಲಿಯ ಆವೇಶದಿಂದ ಯುಕ್ತವಾದ ಮೇಲೆ ಕಲಿಯ ಕಾರ್ಯಗಳು ನಡೆದೇ ನಡೀತದೆ. ನಡೆಯುವ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ಧರ್ಮಿಷ್ಠರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಈ ಯುಗದಲ್ಲಿ. ಆದ್ದರಿಂದ ಮತ್ತೆ ಮತ್ತೆ ಮನಸ್ಸು ಚಂಚಲವಾಗ್ತಾ ಇರ್ತದೆ, ಅಲ್ಲಿ ಹೋಗ್ತದೆ ಇಲ್ಲಿ ಹೋಗ್ತದೆ. ಆದರೆ ಮತ್ತೆ ಮತ್ತೆ ನಾವು ಉಪನ್ಯಾಸಾದಿಗಳನ್ನ ಪ್ರವಚನಾದಿಗಳನ್ನ ಶ್ರವಣವನ್ನು ಮಾಡ್ತಾ ಇದ್ರೆ, ವೇದವ್ಯಾಸ ದೇವರು ಹೇಳಿದಂತೆ ಆವೃತ್ತಿ ರಸಕೃತೋಪದೇಶ, ಅದಕ್ಕೋಸ್ಕರವಾಗಿ ಹೇಳಿದ್ದವರು ಆವೃತ್ತಿಯನ್ನು ಮಾಡ್ತಾ ಇರ್ಬೇಕು. ಇಲ್ದ್ರೆ ನಾನು ಭಾಗವತ ಹೋದ ಬಾರಿ ಶ್ರವಣವನ್ನು ಮಾಡಿಬಿಟ್ಟಿದ್ದೇನೆ, ಮತ್ತೇನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಮತ್ತೆ ನಾವು ಕೆಳಗೆ ಬೀಳ್ತೀವಿ ಹೊರತು ಅದು ಯಾಕೆಂದ್ರೆ ಜ್ಞಾಪಕ ಉಳಿಯೋದಿಲ್ಲ. ನಮಗೆ ಉಳಿದ್ರು ಕತೆ ಜ್ಞಾಪಕ ಉಳಿಬಹುದು, ಅಲ್ಲಿರುವಂತಹ ಸಂದೇಶ ಜ್ಞಾಪಕ ಉಳಿದ್ರು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಬುದ್ಧಿ ಎಂಬುದು ನಮಗೆ ಮರೆತು ಬಿಡುತ್ತದೆ. ನಮಗೆ ಮುಖ್ಯವಾದ ಕೇವಲ ಕತೆ ಕತೆ ಎಲ್ಲರೂ ಕೂಡ ತಿಳಿದಿದ್ದಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ರಾಮನ ಚರಿತ್ರೆಯನ್ನ ತಿಳಿದಿದ್ದಾರೆ, ಕೃಷ್ಣನ ಚರಿತ್ರೆ ತಿಳಿದಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನ ಎಲ್ಲ ಟಿವಿ ಮಾಧ್ಯಮಗಳ ಮೂಲಕವಾಗಿ, ಒಂದು ದರ್ಶನದ ಮೂಲಕವಾಗಿ ಅದರ ಕತೆ ಎಲ್ಲರಿಗೂ ಕೂಡ ಗೊತ್ತು. ಅದರಿಂದ ಬರುವಂತ ಸಂದೇಶವೇನು, ನಾವು ಅದರಿಂದಾಗಿ ಏನು ಅರಿತೆವು, ಅದರಿಂದ ನಾವು ಬದಲಾದವ. ರಾಘವೇಂದ್ರ ಸ್ವಾಮಿಗಳು ಅಷ್ಟೆಲ್ಲ ಮಹಿಮೆಗಳನ್ನ ತೋರಿಸಿದ್ದಾರೆ ಅಂತ ಹೇಳಿ ಟಿವಿಗಳಲ್ಲಿ ನೋಡಿದ್ವಿ. ಪ್ರತಿಯೊಬ್ರು ರಾಯರ ಚರಿತ್ರೆಯನ್ನ ಹೇಳ್ತಾರೆ. ಆದರೆ ಅವುಗಳನ್ನ ಎಷ್ಟು ಜನ ಅಳವಡಿಸಿಕೊಂಡಿದ್ದೇವೆ, ಎಷ್ಟು ಜನ ಮಾಡ್ತಾ ಇದ್ದೇವೆ, ಅದನ್ನ ಎಷ್ಟು ಮಾಡುವುದು ಮುಖ್ಯ ಹೊರತು ಕೇವಲ ಅದನ್ನ ತಿಳಿದುಕೊಂಡರೆ ಸಾಲುವುದಿಲ್ಲ. ನಾವು ಕೇಳುತ್ತಾ ಇದ್ರೆ ಹೆಚ್ಚು ಬಾರಿ ಕೇಳಿದಷ್ಟು ನಮಗೆ ಅದು ಮನದಟ್ಟ ಆಗ್ತದೆ. ಹೆಚ್ಚು ಬಾರಿ ಕೇಳಿದಷ್ಟು ಅದು ಶುದ್ಧವಾಗ್ತದೆ. ಯಾಕೆ, ಒಂದು ಕಲ್ಲಿನ ಮೇಲೆ ನೀರು ಬೀಳ್ತಾ ಇದ್ರೇನೆ ಸ್ವಲ್ಪ ದಿನಗಳಾದ ನಂತರ ಕಲ್ಲಿಗೆ ಮೊದಲಿಗೆ ನೀರು ಹಾಕಿದ್ರೆ ಅದು ಕಲ್ಲು ಕರಗೋಗೋದಿಲ್ಲ, ತೆಗ್ಗಾಗೋದಿಲ್ಲ. ಆದ್ರೆ ಹೆಚ್ಚು ಬಾರಿ ನೀರು ಬಿದ್ದಾಗ ಅದು ತೆಗ್ಗಾಗಿ ಹೇಗಾಗ್ತದೆಯೋ ಹಾಗೆ ಕಲ್ಲೇ ಕರಗಿದಾಗ ಮನುಷ್ಯನ ಬುದ್ಧಿ ಪರಿವರ್ತನೆ ಆಗೋದಿಲ್ಲವ, ಹಾಗೇ ಆಗ್ತದೆ. ನಾವು ಹೆಚ್ಚು ಬಾರಿ ಅದನ್ನ ಶ್ರವಣವನ್ನು ಮಾಡಿದಷ್ಟು ಮನಸ್ಸು ನಮಗೆ ಶುದ್ಧವಾಗಿ ನಾವು ಸಜ್ಜನರ ಮಾರ್ಗದಲ್ಲಿ, ಸಾತ್ವಿಕರ ಸಾಧುಗಳ ದಾರಿಯಲ್ಲಿ, ದೇವತೆಗಳು ಗುರುಗಳು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೆದು ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ ಎಂಬುವಂತ ಸಂದೇಶವನ್ನ ನಾವು ಇದರಿಂದ ಚಿಂತನೆ ಮಾಡುವುದು. ಹೀಗೆ ಆ ತ್ರೈಲೋಕ್ಯಾಧಿಪತ್ಯವನ್ನ ದೇವತೆಗಳ ಒಡೆಯನಾದ ಇಂದ್ರ ತಾನು ಬೃಹಸ್ಪತ್ಯಾಚಾರ್ಯರ ಅನುಗ್ರಹದಿಂದಾಗಿ ಪಡೆದುಕೊಂಡ ಎಂಬುವಂತಹ ಚಿಂತನೆಯನ್ನು ಮಾಡ್ತಾ ಇದರ ಫಲವನ್ನು ತಿಳಿಸ್ತಾರೆ. ಐದಂ ಚ್ಯಾವನಂ ಸ್ಥಾನಾತ್ ಪ್ರತಿಷ್ಠಾಂ ಚ ಶತಕ್ರತೋಹೋ ಶೃಣಿಯ ಧಾರಯೇತ್ ವಾಪಿ ನಸದೌರಾತ್ಮ್ಯವಾಪ್ನುಯಾತ್ ಅಂತ ಹೇಳಿದಂತೆ, ಯಾರು ಈ ಇಂದ್ರನ ಸ್ಥಾನವನ್ನ ಕಳೆದುಕೊಂಡಿದ್ದು ಮತ್ತೆ ಅವನು ಪಡೆದದ್ದು, ಆ ಬೃಹಸ್ಪತ್ಯಾಚಾರ್ಯರು ಹೇಳಿದ ವೃತ್ತಾಂತ ಎಲ್ಲ ಅನುಗ್ರಹದಿಂದ ಪಡೆದದ್ದು ಎಲ್ಲವೂ ಕೂಡ ಈ ಚರಿತ್ರೆಯನ್ನ ಯಾರು ಶ್ರವಣವನ್ನು ಮಾಡ್ತಾರೋ ಅವರಿಗೆ ಮನಸ್ಸು ಚಂಚಲವಾಗುವುದಿಲ್ಲ. ಕೆಟ್ಟ ಕೆಟ್ಟ ವಿಚಾರಗಳು ನಮಗೆ ಬರದೇನೆ, ಕೆಟ್ಟ ಭಾವನೆಗಳು ಬರದೇನೆ ಮನುಷ್ಯ ಏಕಪ್ರಕಾರವಾಗಿ ಇರುವುದಕ್ಕೆ, ಮತ್ತೆ 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 ಆ ದಾರಿಗೆ ಬರುವುದಕ್ಕೆ ಸಾಧ್ಯವಾಗ್ತದೆ ಈ ಚರಿತ್ರೆಯನ್ನ ಕೇಳಿದಂತಹ ಪುಣ್ಯದಿಂದ ಎಂಬುವಂತಹ ಸಂದೇಶವನ್ನು ಚಿಂತನೆ ಮಾಡ್ತಾ ಮತ್ತೆ ಮುಂದೆ ಆ ಧನ್ವಂತರಿ ರೂಪಿ, ಸಾಕ್ಷಾತ್ ಧನ್ವಂತರಿ ರೂಪಿ ಭಗವಂತ ಅವತಾರ ಮಾಡಿದಂತಹ ವೃತ್ತಾಂತವನ್ನ ತಿಳಿಯೋರಿದ್ದೇವೆ. ಅದನ್ನು ಮತ್ತೆ ನಾಳೆ ದಿನ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.